Good evening, dear students. Yes. Yes, Lakshmi, I'm starting the class. No worries. Niranjan, hello. Sami, Amruta Shetty. Riya Kumar. Okay. So, good evening. Shivu. Yeah. Manju, Anthony. Good evening. Good evening, everyone. ಸೊ ಹಿಂದಿನ ಸೆಷನ್ ಅಲ್ಲಿ ನಾವು ಬೆಳಕು ಅನ್ನೋ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಅದೇ ರೀತಿಯಾಗಿ ನಿನ್ನೆಯ ಸೆಷನ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಯಾವ ರೀತಿ ಪ್ರತಿಬಿಂಬ ಅಥವಾ ಪ್ರತಿಫಲನ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಗಳಲ್ಲಾಗತ್ತೆ ಮತ್ತು ಹಲವು ನಿರ್ದೇಶನಗಳನ್ನ ಅಂದ್ರೆ ಹಲವು ಸಂಭವಗಳನ್ನ ಏನು ಸಿಚುವೇಶನ್ಸ್ ಅಂತ ಕರಿತೇವೆ. ಸೊ ಯಾವಾಗ ಆ ಒಂದು ಪತನ ಕಿರಣ ವಸ್ತುವಿನಿಂದ ಬರುವಂತಹ ಪತನ ಕಿರಣ ಪ್ರಧಾನಾಕ್ಷಕ್ಕೆ ಯಾವುದಕ್ಕೆ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿದ್ರೆ ಯಾವ ರೀತಿ ಪ್ರತಿಫಲನ ಆಗತ್ತೆ. ಓಕೆ, ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಯು ಜಸ್ಟ್ ಅ ಮಿನಿಟ್. ಈ ರೀತಿ ಇದು ನಮ್ಮ ದರ್ಪಣ ಅನ್ಕೊಂಡ್ರೆ, ಹೌದಾ, ಇದು ದರ್ಪಣ ಧ್ರುವ, ಇದು ನಮ್ಮ ಪ್ರಧಾನಾಕ್ಷ. ಸೊ ಈಗ ನಾನೇನ್ ಮಾಡ್ತೇನೆ, ನಮ್ಮ ಪತನ ಕಿರಣಗಳು, ಈ ರೀತಿ ಪತನ ಕಿರಣಗಳೇನಾಗ್ತವೆ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಏನಾಗ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ, ಹೌದಾ. ಸೊ ಈಗ ನಮ್ಮ ಪ್ರತಿಫಲನ ಕಿರಣಗಳು ಏನಾಗ್ತವೆ, ಎಲ್ಲಿ ಬರ್ತಾವೆ ಪ್ರತಿಫಲನ ಕಿರಣಗಳು. ಸೊ ಪ್ರತಿಫಲನ ಕಿರಣಗಳು ಸಂಗಮ ಬಿಂದು ಅಥವಾ ಪ್ರಧಾನ ಸಂಗಮದಲ್ಲಿ ಮೀಟ್ ಆಗ್ತವೆ ಅಂತ. ಇದೇ ರೀತಿಯಾಗಿ ಈಗ ನೆಕ್ಸ್ಟ್ ಒಂದು ಸಿಚುವೇಶನ್ ಅಲ್ಲಿ ಏನಂತ ತಿಳ್ಕೊಳ್ಳೋಣ. ಈಗ ಇದು ನಮ್ಮ ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು, ಹೌದಾ. ಸೊ ಈಗ ವಸ್ತುವಿನಿಂದ, ಇದು ನಮ್ಮ ವಸ್ತು, ಓಕೆ, ವಸ್ತುವಿನಿಂದ ಏನಾಗ್ತಾ ಇದೆ, ಈಗ ನಮ್ಮ ಪತನ ಕಿರಣ ಈ ರೀತಿಯಾಗಿ ಅಂದರೆ ಸಂಗಮ ಬಿಂದುವಿನಿಂದ ಚಲಿಸ್ತಾ ಇದೆ. ಸೊ ಈಗ ಯಾರಾದ್ರೂ ಹೇಳ್ತೀರಾ ಪ್ರತಿಫಲನ ಕಿರಣ ಯಾವ ರೀತಿ ಇರತ್ತೆ, ಪ್ರತಿಫಲನ ಕಿರಣ ಯಾವ ರೀತಿ ಬರುತ್ತೆ. ಈಗ ಪತನ ಕಿರಣ ಸಂಗಮ ಬಿಂದುವಿನ ಮುಖಾಂತರ ಹಾಯ್ದು ಹೋಗಿದೆ, ಎಲ್ಲಿ, ನಮ್ಮ ನಿಮ್ನ ದರ್ಪಣದಲ್ಲಿ, ಹೌದಾ. ಸೊ ಈಗ ನಮ್ಮ ಪ್ರತಿಫಲನ ಕಿರಣ ಯಾವ ರೀತಿ ಬರುತ್ತೆ. ಎಸ್, ಯಾರು ಹೇಳ್ತೀರಾ ಮಕ್ಕಳೇ. ಓಕೆ ಸಿಂಚನ. ಸೊ ಬೆಟರ್, ನಿನ್ ಹೆಸರು ಗೌರಿ ಅಂತ ಕಾಣ್ತಾ ಇದೆ, ಸಿಂಚನ ಅಂತ ಎಡಿಟ್ ಮಾಡಿ, ಸೊ ದಟ್ ನಿಮ್ ಹೆಸರನ್ನ ಹೇಳ್ತೇನೆ. ಓಕೆ, ಯಾ, ಟೆಲ್ ಮಿ, ಎಲ್ಲಿ ಹೋಗುತ್ತೆ ಈಗ, ರಿಫ್ಲೆಕ್ಷನ್ ಆಗತ್ತೆ ಅಂದ್ರೆ ಪ್ರತಿಫಲನ ಆಗತ್ತೆ, ಹೌದಾ. ಪ್ರತಿಫಲಿತ ಕಿರಣ ಯಾವ ದಿಕ್ಕಿನಲ್ಲಿ ಹೋಗತ್ತೆ, ವೆರಿ ಗುಡ್, ಧನ್ನು ಆನ್ಸರ್ಡ್ ಇಟ್. ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಈ ರೀತಿ ನಮ್ಮ ಪ್ರತಿಫಲನ ಕಿರಣ ಚಲಿಸುತ್ತೆ. ನೋಡಿ ಮಕ್ಕಳೇ, ಮೊದ್ಲಿಂದನೂ ಹೇಳ್ತಾ ಇದ್ದೀನಿ, ಲೈಟ್ ಚಾಪ್ಟರ್ ಎಸ್ಪೆಷಲಿ ಬೆಳಕು ಚಾಪ್ಟರ್ ಅನ್ನ ಮೊದಲನೇ ಸೆಷನ್ ಇಂದ ಅಟೆಂಡ್ ಆದ್ರೆ ಮಾತ್ರ ನಿಮ್ಗೆ ಉಳಿದ ಕಾನ್ಸೆಪ್ಟ್ಸ್ ಗಳು, ಉಳಿದ ಉಪಘಟಕಗಳು ಅರ್ಥ ಆಗ್ತವೆ. ನೀವು ಇವತ್ತೇ ನಿಮ್ಮ ಫಸ್ಟ್ ಕ್ಲಾಸ್ ಆದಲ್ಲಿ ಹಿಂದಿನ ಸೆಷನ್ಸ್ ಗಳನ್ನ ಒಮ್ಮೆ ನೋಡಿ, ಟೈಮ್ ಸಿಕ್ಕಾಗ ನೋಡ್ಕೊಂಡು ಸೆಷನ್ಸ್ ಅನ್ನ ಅಟೆಂಡ್ ಆಗಿ, ಫೈನ್. ಸೊ ಇವತ್ತು ನಾವೇನ್ ಮಾಡ್ತೇವೆ, ಬೆಳಕಿನ ಇನ್ನೊಂದು ವಿದ್ಯಮಾನವನ್ನ ಕಲಿತಾ ಇದ್ದೇವೆ ಮಕ್ಕಳೇ. ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ, ಪ್ರತಿಫಲನ ವಿದ್ಯಮಾನವನ್ನ, ಅದು ನಿಮ್ನ ದರ್ಪಣದಲ್ಲಿ ಹೇಗಾಗತ್ತೆ, ಪೀನ ದರ್ಪಣದಲ್ಲಿ ಹೇಗಾಗತ್ತೆ, ಯಾವ ಯಾವ ಸಂಭವಗಳಲ್ಲಾಗತ್ತೆ, ಅದನ್ನೆಲ್ಲ ನೋಡಿದ್ವಿ. ಇವತ್ತು ನಾವು ಇನ್ನು ವಿಭಿನ್ನವಾದಂತಹ ಹೊಸದಾದಂತಹ ಒಂದು ವಿದ್ಯಮಾನವನ್ನ ನೋಡ್ತಾ ಇದ್ದೇವೆ, ಓಕೆನಾ. ಸೊ ಇದಕ್ಕೆ ನಾವು ವಕ್ರೀಭವನ ಅಂತ ಕರಿತೇವೆ. ಏನಿದು ವಕ್ರೀಭವನ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಸ್ವಿಮ್ಮಿಂಗ್ ಪೂಲ್ ಅಂತ ತಿಳ್ಕೊಳ್ಳೋಣ, ಅಥವಾ ಒಂದು ನಮ್ಮ ಓಷಿಯನ್, ಸಮುದ್ರ, ರಿವರ್ ಅಂದ್ರೆ ನದಿ ಅಂತ ಪರಿಗಣಿಸೋಣ. ಸೊ ಈಗ ಲೈಟ್ ಏನಿದೆ ಅಂದರೆ ಬೆಳಕು ಗಾಳಿಯ ಮಾಧ್ಯಮದಿಂದ ಎಲ್ಲಿ ಹೋಗ್ಬೇಕು, ನೀರಿನ ಮಾಧ್ಯಮಕ್ಕೆ ಹೋಗ್ಬೇಕು. ಮಾಧ್ಯಮಗಳು ಡಿಫ್ರೆಂಟ್, ಹೌದಾ. ಗಾಳಿಯಿಂದ ನೀರಿಗೆ ಹೋಗ್ಬೇಕು ಅಂದಾಗ ಅಲ್ಲಿ ಏನಾಗತ್ತೆ ಅಂತ ಅಂದ್ರೆ, ನೀರಿನ ಮೇಲ್ಮೆಯಲ್ಲಿ ಗಾಳಿ ಮಾಧ್ಯಮ ಒಂದಾಗಿದೆ, ನೀರು ಮಾಧ್ಯಮ ಎರಡಾಗಿದೆ.
ನೀರಿನ ಮೇಲ್ಮೆಯಲ್ಲಿ ನಮ್ಮ ಬೆಳಕಿನ ಕಿರಣ ವಕ್ರವಾಗತ್ತೆ. ಸೊ ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಬೆಂಡಿಂಗ್ ಫಿನೋಮಿನಾ ಅಂತ ಕರಿತೀವಿ ಮಕ್ಕಳೇ. ಓಕೆನಾ? ಸೊ ವಕ್ರೀಭವನ ಅಂದ್ರೆ ವಕ್ರವಾಗತ್ತೆ, ಬೆಂಡ್ ಆಗತ್ತೆ, ಬೆಂಡಿಂಗ್ ಫಿನೋಮಿನಾ ಅಂತ ಕರಿತೇವೆ. ಪ್ರತಿಫಲನದಲ್ಲಿ ಏನಾಗತ್ತೆ? ಪುಟಿಯತ್ತೆ, ಬೆಳಕು ಪುಟಿಯತ್ತೆ. ಇಲ್ಲೇನಾಗತ್ತೆ? ಬೆಳಕು ಬೆಂಡ್ ಆಗತ್ತೆ. ಇಲ್ಲಿ ನೀವು ಓದ್ತಾ ಇದ್ದೀರಾ, ಬೆಳಕು ಒಂದು ಪಾರದರ್ಶಕ ಮಾಧ್ಯಮ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ನಾನು ಮಾಧ್ಯಮ ಅಂತ ಮಾತ್ರ ಹೇಳಿದೆ, ಬಟ್ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ನಾವೇನಂತ ಉಪಯೋಗಿಸ್ಬೇಕು? ಪಾರದರ್ಶಕ. ಏನು ಪಾರದರ್ಶಕ ಅಂದ್ರೆ? ಏನಪ್ಪ ಪಾರದರ್ಶಕ ಅಂದ್ರೆ? ಯಾರು ಹೇಳ್ತೀರಾ? ಪಾರದರ್ಶಕ ಅಂದ್ರೆ ಏನಪ್ಪಾ ಹೇಳಿ. ಓಕೆ, ಯಾರಿಗಾದ್ರೂ ಪವರ್ ಪ್ರಾಬ್ಲಮ್ ಇದ್ರೆ ಅಂದ್ರೆ ಕರೆಂಟ್ ಪ್ರಾಬ್ಲಮ್ ಇದ್ರೆ ಈ ಸೆಷನ್ಸ್ ಗಳು ರೆಕಾರ್ಡ್ ಆಗ್ತವೆ, ಮತ್ತೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ವೀಕ್ಷಿಸಬಹುದು. ಫೈನ್. ಪಾರದರ್ಶಕ ಅಂದ್ರೆ ಏನು? ಎಸ್ ಪ್ಲೀಸ್. ಕಾಣಿಸದೇ ಇರೋದಾ? ಅಲ್ಲ, ಸುವರ್ಣ, ಗಾಜು. ಓಕೆ, ಟ್ರಾನ್ಸ್ಪರೆಂಟ್. ಓಕೆ, ಕರೆಕ್ಟ್. ಏನು ಟ್ರಾನ್ಸ್ಪರೆಂಟ್ ಅಂದ್ರೆ ಏನು? ವೆರಿ ಗುಡ್, ಅಮೃತ ಶೆಟ್ಟಿ. ಬೆಳಕನ್ನು ತನ್ನ ಮೂಲಕ ಹರಿದು ಬಿಡುತ್ತದೆ. ಸೊ ಅಂಥದಕ್ಕೆ ಪಾರದರ್ಶಕ ಅಂತ ಕರಿತೇವೆ. ಓಕೆನಾ? ಸೊ ಇಲ್ಲಿ ನೋಡಿ, ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮವನ್ನು. ಸೊ ಇಲ್ಲಿ ನೋಡಿ, ಪಾರದರ್ಶಕ ಮಾಧ್ಯಮ ಈಗ ಒಂದು. ಸೊ ಈ ಎಕ್ಸ್ಪೆರಿಮೆಂಟ್ ಅನ್ನ ನೋಡ್ತಾ ಇದ್ದೀರಾ ನೀವು. ಫಾರ್ ಎಕ್ಸಾಂಪಲ್, ಲೆಟ್ ಮಿ ಟೇಕ್ ದಿಸ್. ಓಕೆ, ಸೊ ಇದು ನೀವು ಮನೆಯಲ್ಲೂ ಕೂಡ ಮಾಡ್ಬೋದು. ಏನ್ ಕಾಣಿಸ್ತಾ ಇದೆ ಈಗ? ಗ್ಲಾಸ್ ಕಾಣಿಸ್ತಾ ಇದೆ, ಗ್ಲಾಸ್ ಅಲ್ಲಿ ನೀರಿಟ್ಟಿದ್ದೇನೆ. ಸೊ ಈಗ ಎಕ್ಸ್ಪೆರಿಮೆಂಟ್ ಸಲುವಾಗಿ ಈ ಪೆನ್ಸಿಲ್ ಅನ್ನ ಏನಂತ ತಿಳ್ಕೊಳ್ಳಿ ನೀವು. ಇದನ್ನ ಪತನ ಕಿರಣ ಅಂದ್ರೆ ಬೆಳಕಿನ ಒಂದು ಕಿರಣ ಅಂತ ಪರಿಗಣಿಸಿ. ಸೊ ಇದೇನ್ ಮಾಡ್ತಾ ಇದೆ ಬೆಳಕು? ಈ ಬೆಳಕು ಗಾಳಿ ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ಹೋಗ್ತಾ ಇದೆ. ಕಾಣಿಸ್ತಾ ಇದೆ ನಮ್ಮ ಮಕ್ಕಳೇ? ಹೌದಾ? ಸೊ ಈಗ ನೋಡಿ, ಗಾಳಿ ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ಹೋಗುವಾಗ ನೀರಿನ ಮೇಲ್ಮೆಯಲ್ಲಿ ನೋಡಿ ನಮಗೇನ್ ಕಾಣಿಸ್ತಾ ಇದೆ? ಎರಡು ಪೆನ್ಸಿಲ್ ತರ ಕಾಣ್ತಾ ಇದೆ. ಅಂದ್ರೆ ಎರಡು ಪೆನ್ಸಿಲ್ ಇದೆ ಅನ್ನೋದು ನಮಗೆ ಭಾಸ್ಪವಾಗ್ತಾ ಇದೆ, ಅನಿಸ್ತಾ ಇದೆ. ಅದೇ ಅಲ್ಲಿರೋದೇನು? ಒಂದೇ ಪೆನ್ಸಿಲ್ ಇದೆ. ಸೊ ಇಲ್ಲೇನಾಗ್ತಾ ಇದೆ? ಆ ಬೆಳಕು ಚಲಿಸಿ ನೀರಿನ ಮೇಲ್ಮೆಯಲ್ಲಿ ಆ ಬೆಳಕಿನ ಕಿರಣ ಬೆಂಡ್ ಆಗತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೇವೆ? ದಿಸ್ ಬೆಂಡಿಂಗ್ ಫಿನೋಮಿನಾ. ಇದಕ್ಕೆ ನಾವು ಬೆಳಕಿನ ವಕ್ರೀಭವನ ಅಥವಾ ರಿಫ್ರಾಕ್ಷನ್, ಇಂಗ್ಲಿಷ್ ಅಲ್ಲಿ ಇದಕ್ಕೆ ರಿಫ್ರಾಕ್ಷನ್ ಅಂತ ಕರಿತೇವೆ. ಓಕೆನಾ? ಸೊ ಇಲ್ಲಿ ನೋಡಿ, ಬೆಳಕಿನ ಕಿರಣವು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದನ್ನು ಪ್ರವೇಶಿಸಿದಾಗ ವೇಗದಲ್ಲಿನ ಬದಲಾವಣೆಯಿಂದ ಬೆಳಕಿನ ವಕ್ರೀಭವನವು ಸಂಭವಿಸುತ್ತದೆ. ಯಾಕೆ ಆ ರೀತಿ ಬೆಂಡ್ ಆಗತ್ತೆ? ಯಾಕೆ ಅಂದ್ರೆ ಬೆಳಕಿನಲ್ಲಿ ಅಥವಾ ಬೆಳಕಿನಲ್ಲಿ ಗಾಳಿಯಲ್ಲಿ ಚಲಿಸುವಾಗ ಬೆಳಕಿನ ವೇಗ ಬೇರೆ ಇರತ್ತೆ. ಹೌದಾ? ಅದೇ ರೀತಿ ನಮ್ಮ ನೀರಿನಲ್ಲಿ ಚಲಿಸುವಾಗ ಬೆಳಕಿನ ವೇಗ ಬೇರೆ ಇರತ್ತೆ. ಸೊ ಈ ವೇಗ ಬದಲಾವಣೆಯಿಂದ ಅಲ್ಲೇನಾಗತ್ತೆ? ಬೆಳಕು ವಕ್ರವಾಗತ್ತೆ, ಬೆಳಕು ಬಾಗತ್ತೆ. ಸೊ ಇದಕ್ಕೆ ನಾವು ಬೆಳಕಿನ ವಕ್ರೀಭವನ ಅಂತ ಕರಿತೇವೆ. ಓಕೆನಾ? ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನೀವು ಮನೆಯಲ್ಲೂ ಕೂಡ ಮಾಡಬಹುದು. ಇದು ಗ್ಲಾಸ್ದಾಗಿರ್ಬೇಕು ನಿಮ್ಮ ಲೋಟ, ಅಂದ್ರೆ ನಮಗ್ ಕಾಣಿಸುತ್ತೆ. ಓಕೆ, ಫೈನ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಗ್ರಾಫಿಕಲ್ ಆಗಿ ನಾವು ಯಾವ ರೀತಿ ಅದನ್ನ ಬರಿಬೇಕು? ಇನ್ಸಿಡೆಂಟ್ ರೇ ಅಂತ ಇದೆ ಈ ಒಂದು ಭಾಗದಲ್ಲಿ. ಇನ್ಸಿಡೆಂಟ್ ರೇ ಅಂದ್ರೆ ಪತನ ಕಿರಣ. ಹೌದಾ? ಈ ಪತನ ಕಿರಣ ಈ ರೀತಿ ಬರ್ತಾ ಇದೆನಾ? ಇದು ಏರ್ ಇಂದ ಅಂದ್ರೆ ಗಾಳಿಯಿಂದ ಬರ್ತಾ ಇದೆ. ನೀರಿನ ಮೇಲ್ಮೆಯಲ್ಲಿ ನೋಡಿ ಅದು ಸ್ವಲ್ಪ ಬೆಂಡ್ ಆಗತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೇವೆ? ಸೊ ಇಲ್ಲಿ ಯಾವೊಂದು ಪಾಯಿಂಟ್ ಅಲ್ಲಿ ಅದು ಬೆಂಡ್ ಆಗತ್ತೋ ಅದಕ್ಕೆ ಲಂಬವಾಗಿ ಒಂದು ಲೈನ್ ಅನ್ನ ಎಳಿತೇವೆ. ಸೊ ಅದಕ್ಕೆ ನಾವು ಲಂಬ ಅಥವಾ ನಾರ್ಮಲ್ ಅಂತ ಕರಿತೇವೆ. ಓಕೆನಾ? ಅದಾಗಿ ಬೆಂಡ್ ಆಗತ್ತೆ. ಬೆಂಡ್ ಆದ್ಮೇಲೆ ಈ ಪತನ ಕಿರಣ ಮತ್ತು ಲಂಬದ ನಡುವೆ ಇರುವ ಕೋನವನ್ನ ಪತನ ಕೋನ, ಇದು ನಾವು ಪ್ರತಿಫಲನ ವಿದ್ಯಮಾನದಲ್ಲೂ ಕಲ್ತಿದ್ದೇವೆ, ಪತನ ಕೋನ ಅಂತ ಕರಿತೇವೆ. ಅದೇ ರೀತಿ ಈ ಲಂಬ ಮತ್ತು ವಕ್ರೀಭವನಗೊಂಡ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನಾನು ಪ್ರತಿಫಲನ ಕಿರಣ ಅಂತ ಕರಿತಾ ಇಲ್ಲ, ವಕ್ರೀಭವನಗೊಂಡ ಕಿರಣ ಏನಿದೆ, ಸೊ ಆ ಕಿರಣದ ಜೊತೆ ಕೋನ ಇಲ್ಲಿ ಫಾರ್ಮೇಶನ್ ಆಗತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೇವೆ?
ವಕ್ರೀಭವನದ ಕೋನ, ಅದನ್ನು ಕೂಡ ಆರ್ ಇಂದ ನಾವು ಪ್ರತಿನಿಧಿಸ್ತೇವೆ, ಅಂದ್ರೆ ಸೂಚಿಸ್ತೇವೆ. ಓಕೆ ಫೈನ್. ಸೊ ಇದು ಬೆಳಕಿನ ವಕ್ರೀಭವನ ಆಯ್ತು. ಇನ್ನು ಮುಂದೆ ಬೆಳಕಿನ ವಕ್ರೀಭವನ ಯಾವ ರೀತಿ ಆಗತ್ತೆ? ಸೊ ಅದಕ್ಕೆ ನಮಗೆ ಒಂದು ಪ್ರಯೋಗ ಇದೆ. ಏನಂದ್ರೆ ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಯಾವ ರೀತಿ ವಕ್ರೀಭವನ ಆಗತ್ತೆ. ಸೊ ಇಲ್ಲಿ ನೋಡಿ, ಬೆಳಕು ವಿರಳ ಮಾಧ್ಯಮ. ವಿರಳ ಮಾಧ್ಯಮ ಅಂದ್ರೆ ಏನು? ಇಲ್ಲಿ ಆ ಬೆಳಕಿನ ಆ ಮಾಧ್ಯಮದ ಮಾಲಿಕ್ಯೂಲ್ಸ್ ಅಂತ ಏನ್ ಹೇಳ್ತೇವೆ, ಕಣಗಳು ಫ್ರೀ ಆಗಿರ್ತಾವೆ. ವಿರಳ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇದಕ್ಕೆ ರೇರರ್ ಅಂತ ಕರಿತೇವೆ. ಸೊ ಇಲ್ಲಿ ಮಾಲಿಕ್ಯೂಲ್ಸ್ ಏನಿರ್ತವೆ, ಕಣಗಳು ದೂರ ದೂರವಾಗಿ ಫ್ರೀ ಆಗಿ ಇರ್ತವೆ. ಅದೇ ರೀತಿ ಸಾಂದ್ರ ಮಾಧ್ಯಮ ಅಂತಂದ್ರೆ ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಡೆನ್ಸರ್ ಅಂತ ಕರಿತೇವೆ. ಸೊ ಇಲ್ಲಿ ವಿರಳ ಮಾಧ್ಯಮಕ್ಕಿಂತ ಕಣಗಳು ಹತ್ತಿರವಾಗಿ, ಸ್ವಲ್ಪ ಹತ್ತಿರವಾಗಿರ್ತವೆ. ಸೊ ಈಗ ನೋಡಿ, ಗಾಳಿ ಮತ್ತು ನೀರನ್ನು ಪರಿಗಣಿಸಿದಾಗ, ನೀವ್ ಹೇಳ್ಬೇಕು ಈಗ ನನಗೆ, ಗಾಳಿ ಮತ್ತು ನೀರನ್ನು ಪರಿಗಣಿಸಿದಾಗ ಯಾವುದು ಇದರಲ್ಲಿ ವಿರಳ ಮಾಧ್ಯಮ, ಯಾವುದು ಸಾಂದ್ರ ಮಾಧ್ಯಮ? ಎಸ್, ಟೆಲ್ ಮಿ. ಯಾವುದು ವಿರಳ ಮಾಧ್ಯಮ, ಯಾವುದು ಸಾಂದ್ರ ಮಾಧ್ಯಮ ಇದರಲ್ಲಿ? ಎಸ್, ವೆರಿ ಗುಡ್. ರಾಜೀವ್ ಆನ್ಸರ್ಡ್ ಇಟ್. ಗಾಳಿ. ಗಾಳಿ ಯಾವ ಮಾಧ್ಯಮ ರಾಜೀವ್? ಗಾಳಿ ಅನ್ನೋದು ಯಾವ ಮಾಧ್ಯಮ? ವೆರಿ ಗುಡ್. ಯಾರು ಆನ್ಸರ್ ಮಾಡಿದ್ರು ವಿರಳ ಮಾಧ್ಯಮ? MS ಧೋನಿ. ಓ ಮೈ ಗಾಡ್, MS ಧೋನಿ ನನ್ನ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಾರಾ? ವಿರಳ ಮಾಧ್ಯಮ ಯಾವ್ದಿದು? ಗಾಳಿ. ಓಕೆ, ಇನ್ನು ನೀರು ಏನು? ವೆರಿ ಗುಡ್. ಟೆಕ್ ಇನ್ ಹಿಂದಿ ಅಂತ ಯಾರು ಆನ್ಸರ್ ಮಾಡಿದ್ರು? ಅದೇ ರೀತಿಯಾಗಿ ಸುವರ್ಣ ಆನ್ಸರ್ ಮಾಡಿದ್ರು. ಸಾಂದ್ರ ಮಾಧ್ಯಮ ಯಾವುದು? ನೀರು. ಯಾಕೆಂದ್ರೆ ಇಲ್ಲಿ ಕಣಗಳು ಏನಾಗಿರ್ತವೆ? ಹತ್ತಿರವಾಗಿರ್ತವೆ. ಹೌದಾ? ಸೊ ಈಗ ಬೆಳಕು ವಿರಳ ಮಾಧ್ಯಮದಿಂದ, ನೆನ್ಪಿರ್ಲಿ ಮಕ್ಕಳೇ, ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಟ್ರಾವೆಲ್ ಮಾಡುವಾಗ, ಚಲಿಸುವಾಗ ಏನಾಗತ್ತೆ? ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸುವಾಗ ಅದು ಬೆಂಡ್ ಆಗತ್ತೆ. ಸೊ ಯಾವ ರೀತಿ ಬೆಂಡ್ ಆಗತ್ತೆ ಅಂತಂದ್ರೆ, ಅದು ಲಂಬದ ಕಡೆಗೆ ಬೆಂಡ್ ಆಗತ್ತೆ. ಯಾವಾಗ? ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸುವಾಗ. ಅದೇ ರೀತಿ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸುವಾಗ ಅದು ಲಂಬಕ್ಕಿಂತ ದೂರವಾಗಿ ಬೆಂಡ್ ಆಗತ್ತೆ. ಓಕೆನಾ? ಸೊ ಅದನ್ನ ಇಲ್ಲಿ ನೋಡೋಣ. ಈ ಒಂದು ಇಮೇಜ್ ಅಲ್ಲಿ ಕಾಣಿಸುತ್ತೆ, ಅದು ತೋರಿಸ್ತೇನೆ ಈಗ. ಜಸ್ಟ್ ಅ ಮಿನಿಟ್. ಓಕೆ, ಓಕೆ. ಸೊ ಇಲ್ಲಿ ನೋಡಿ ಮಕ್ಕಳೇ, ಇದು ನಮ್ಮ ಆಯತಾಕಾರದ ಗಾಜಿನ ಚಪ್ಪಡಿ. ಓಕೆನಾ? ಸೊ ಇಲ್ಲಿ ಏನಾಗ್ತಾ ಇದೆ, ಇದು ನಮ್ಮ ಪತನ ಕಿರಣ. ಸೊ ಲೆಟ್ ಮಿ ನೇಮ್ ಇಟ್ ಹಿಯರ್. ಇದನ್ನ ನಾವು ಎನ್ ಅಂತ ತಿಳ್ಕೊಳ್ಳೋಣ. ಎನ್ ಬೇಡ, ಆಲ್ರೆಡಿ ಇದೆ. ಎ ಇದೆ, ಬಿ ಇದೆ, ಸಿ ಇದೆ, ಓ ಬಿ ಇದೆ, ಜಿ ಇದೆ, ಕ್ಯೂ ಅಂತೂ ಸದ್ಯಕ್ಕಿಲ್ಲ. ಕ್ಯೂ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ QO ಏನಿದೆ, ಇದು ನಮ್ಮ ಪತನ ಕಿರಣವಾಗಿದೆ. ಸೊ ಈ ಪತನ ಕಿರಣ ಏನ್ ಮಾಡ್ತಾ ಇದೆ? ಗಾಳಿ ಮಾಧ್ಯಮದಿಂದ ಗಾಜಿನ ಮಾಧ್ಯಮಕ್ಕೆ ಬರ್ತಾ ಇದೆ. ಸೊ ಇಲ್ಲಿ ಗಾಜು ಸಾಂದ್ರ ಮಾಧ್ಯಮವಾಗಿದೆ, ಯಾಕಂದ್ರೆ ಅಲ್ಲಿ ಕಣಗಳು ಒತ್ತೊತ್ತಾಗಿರ್ತವೆ. ಗಾಳಿ ವಿರಳ ಮಾಧ್ಯಮವಾಗಿದೆ, ಅಲ್ಲಿ ಕಣಗಳು ಫ್ರೀ ಆಗಿರ್ತವೆ. ಸೊ ಇಲ್ಲಿ ಪತನ ಕಿರಣ ಗಾಳಿ ಮಾಧ್ಯಮದಿಂದ ಗಾಜು ಅಂದ್ರೆ ಸಾಂದ್ರ ಮಾಧ್ಯಮಕ್ಕೆ ಬರ್ತಾ ಇದೆ. ಸೊ ಇಲ್ಲಿ ನೋಡಿ, ಇದು ನಮ್ಮ ವಕ್ರೀಭವನದ ಕಿರಣ. ಇಲ್ಲೇನ್ ಕಾಣಿಸ್ತಾ ಇದೆ ಅಲ್ವಾ? ಲೆಟ್ ಮೀ ಶೋ ಇಟ್ ವಿತ್ ದ ಲೇಸರ್. ಇಲ್ಲಿ ನೋಡಿ, O ಮತ್ತೆ O ಡ್ಯಾಶ್.
ಓ ಮತ್ತೆ ಓ ಡ್ಯಾಶ್ ಅನ್ನೋದೇನಿದೆ ಅಲ್ವಾ ಮಕ್ಕಳೇ, ಸೊ ಇದು ನಮ್ಮ ವಕ್ರೀಭವನದ ಕಿರಣ. ಸೊ ಈ ಒಂದು ವಕ್ರೀಭವನ ಕಿರಣ ನೋಡಿ, ಅದು ಲಂಬಕ್ಕೆ ಹತ್ತಿರವಾಗಿದೆ. ಯಾಕೆ ಹತ್ತಿರವಾಗಿದೆ? ಅದು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸ್ತಾ ಇದೆ, ಆದ್ರಿಂದ ಅದು ಲಂಬಕ್ಕೆ ಹತ್ತಿರವಾಗಿದೆ. ಇನ್ನು ಈ ಒಂದು ವಕ್ರೀಭವನ ಕಿರಣ ಏನಿದೆ, ಇದು ಗಾಜಿನಲ್ಲಿದೆ. ಇದು ಗಾಜಿಂದ ಹೊರಗೆ ಬರ್ಬೇಕಾ ಅಂದ್ರೆ ಮತ್ತೆ ಅದು ಏನಾಗ್ಬೇಕು, ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ. ಗಾಜಿನ ಸುತ್ತ ಏನಿರುತ್ತೆ, ವಿರಳ ಮಾಧ್ಯಮ ಇರತ್ತೆ ಅಲ್ವಾ? ವಿರಳ ಮಾಧ್ಯಮ ಇರತ್ತೆ. ಸೊ ಇಲ್ಲಿ ಏನಾಗಿದೆ ಮಕ್ಕಳೇ, ಈ ಒಂದು ಓ ಡ್ಯಾಶ್ ಅನ್ನೋದು ಇಲ್ಲಿ ಈ ಒಂದು ವಕ್ರೀಭವನ ಕಿರಣ ಹೊರಗಡೆ ಬರುತ್ತೆ. ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹೊರಗಡೆ ಬಂದಾಗ ಇದಕ್ಕೆ ನಾವು ಎಮರ್ಜೆಂಟ್ ರೇ ಅಂತ ಕರಿತೇವೆ. ಎಮರ್ಜೆಂಟ್ ರೇ ಅಂತ ಕರಿತೇವೆ. ಯಾವುದಕ್ಕೆ? ಓ ಡ್ಯಾಶ್ ಸಾರಿ ಎಚ್, ಓ ಡ್ಯಾಶ್ ಎಚ್ ಇದಕ್ಕೆ. ಹೌದಾ? ಸೊ ಇಲ್ಲಿ ನೋಡಿ, ಆ ಒಂದು ಇಲ್ಲಿ ವಕ್ರೀಭವನಗೊಂಡ ಒಂದು ಕಿರಣ ಇದೆಯಲ್ಲ, ಎಲ್ಲಿ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ, ಅದು ನೋಡಿ ಲಂಬದಿಂದ ಆ ಕಡೆ ಇದೆ, ಸ್ವಲ್ಪ ದೂರದಲ್ಲಿದೆ. ಯಾಕೆ? ಅದು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸ್ತಾ ಇದೆ. ಸೊ ಈ ರೀತಿಯಾಗಿ ವಕ್ರೀಭವನ ಕ್ರಿಯೆ ನಡೆಯುತ್ತೆ. ಸೊ ಇಲ್ಲಿ ನೋಡಿ, ಇದು ಗಾಳಿ ಮತ್ತು ಇದು ನೀರು, ಇದು ವಿರಳ ಮಾಧ್ಯಮ, ಇದು ಸಾಂದ್ರ ಮಾಧ್ಯಮ. ಇಲ್ಲಿ ನೋಡಿ, ಇದು ನಮ್ಮ ಲಂಬ. ಹೌದಾ? ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ತೆರಳುವಾಗ ಆ ಒಂದು ವಕ್ರೀಭವನ ಕಿರಣ ಏನಿದೆ ಲಂಬಕ್ಕೆ ಹತ್ತಿರವಾಗಿರತ್ತೆ. ಓಕೆ, ಸೊ ಎಸ್, ಇದಕ್ಕೆ ನಿರ್ಗಮನ ಕಿರಣ ಅಂತ ಕರಿತೇವೆ ಕನ್ನಡದಲ್ಲಿ. ಥ್ಯಾಂಕ್ ಯು MS ಧೋನಿ, ಹೆಸರು ಹೇಳಕ್ ಚೆನ್ನಾಗ್ ಅನಿಸ್ತಿದೆ. ನಿರ್ಗಮನ ಕಿರಣ. ನಿಮ್ ನಿಜವಾದ ಹೆಸರು ಹೇಳ್ತೀರಾ? ನಿರ್ಗಮನ ಕಿರಣ ಅಂತ ಕರಿತೇವೆ. ಸೊ ನಾ ಇಂಗ್ಲಿಷ್ ಅಲ್ಲಿ ಹೇಳ್ದೆ, ಹಿ ಹೆಲ್ಪ್ಡ್ ಮೀ ವಿತ್ ಕನ್ನಡ. ಓಕೆ ಓಕೆ ಫೈನ್. ಸೊ ಇದು ವಕ್ರೀಭವನ ಕ್ರಿಯೆ. ಇನ್ನು ನಮಗೆ ಯಾವ ರೀತಿ ಪ್ರತಿಫಲನದ ಕಿರಣಗಳ ನಿಯಮಗಳು, ಪ್ರತಿಫಲನ ನಿಯಮಗಳಿವೆ ಅಲ್ವಾ, ಅದೇ ರೀತಿ ವಕ್ರೀಭವನದ ನಿಯಮಗಳು ಕೂಡ ಇವೆ. ಏನಿದು ಒಂದನೇ ನಿಯಮ ಅಂತ ನೋಡಿದ್ರೆ, ಪತನ ಕಿರಣ ವಕ್ರಿಮ ಕಿರಣ, ಅಂದ್ರೆ ವಕ್ರೀಭವನಗೊಂಡ ಕಿರಣಕ್ಕೆ ವಕ್ರಿಮ ಕಿರಣ, ಇಂಗ್ಲಿಷ್ ಅಲ್ಲಿ ಇದಕ್ಕೆ ರಿಫ್ರಾಕ್ಟೆಡ್ ರೇ ಅಂತ ಕರಿತೇವೆ. ಓಕೆ, ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೆಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ, ಸೊ ಇದು ಲಂಬ, ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. ಸೊ ಹಿಂದಿನ ಒಂದು ಸೊ ಇಲ್ಲಿ ನೋಡಿ, ಇದನ್ನ ಈ ಇಮೇಜ್ ಅನ್ನ ನೋಡ್ಕೊಳ್ಳಿ. ಓಕೆನಾ? ನೀರಿಂದು ಇದು ನಮ್ಮ ಪತನ ಕಿರಣ, ಇದು ನಮ್ಮ ವಕ್ರಮ ಕಿರಣ. ಹೌದಾ? ಮತ್ತು ಇದು ಅದರ ಮೇಲ್ಮೈಗೆ ಎಳೆದ ಲಂಬ. ಸೊ ಈ ಮೂರೂ ಕೂಡ ಒಂದೇ ಸಮತಲದಲ್ಲಿರತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರಿಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಅಂದ್ರೆ ಈಗ ಪತನ ಕೋನ ಅಂತಂದ್ರೇನು? ಪತನ ಕಿರಣದಿಂದ ಲಂಬದ ಜೊತೆ ಆಗಿರುವ ಕೋನ ಇದು. ಅದೇ ರೀತಿ ವಕ್ರಮ ಕೋನ ಅಂತಂದ್ರೇನು? ವಕ್ರಮ ಕಿರಣದಿಂದ ಲಂಬದ ಜೊತೆ ಆಗಿರುವಂತಹ ಒಂದು ಕೋನ. ಸೊ ಈ ಎರಡು ಕೋನಗಳ ಸೈನು ಮ್ಯಾಥ್ಸ್ ಅಲ್ಲಿ ನೀವು ಕಲಿತೀರಾ, ಭಾಗ್ಯ ಮ್ಯಾಮ್ ಹೇಳ್ಕೊಡ್ತಾರೆ ಟ್ರಿಗ್ನೋಮೆಟ್ರಿ, ಸೈನು ಅಂತ. ಓಕೆ, ಸೊ ಆ ಒಂದು ಎರಡು ಕೋನಗಳ ಸೈನಿನ ಅನುಪಾತವನ್ನ ನಾವು ನೋಡಿದಾಗ ಅವು ಎರಡು ಜೋಡಿ ಮಾಧ್ಯಮಕ್ಕೆ ಏನಾಗಿರ್ತವೆ? ಸ್ಥಿರವಾಗಿರ್ತವೆ. ಅಂದ್ರೆ ಒಂದೇ ನಂಬರ್ ಕಾನ್ಸ್ಟೆಂಟ್ ಬರುತ್ತೆ ಅಂತ. ಸೊ ಇದಕ್ಕೆ, ಸೊ ಈ ಒಂದು ಫಾರ್ಮುಲಾಗೆ ಅಥವಾ ಈ ಒಂದು ಲಾ ಅಥವಾ ಈ ಒಂದು ನಿಯಮಕ್ಕೆ ನಾವು ಸ್ನೆಲ್ ವಕ್ರೀಭವನ ನಿಯಮ ಅಂತ ಕರಿತೇವೆ. ಕೆಲವೊಂದ್ಸಲ ಕೇಳ್ತಾರೆ 2 ಅಂಕಗಳಿಗೆ, ಸ್ನೆಲ್ ವಕ್ರೀಭವನ ನಿಯಮವನ್ನ ಬರೆಯಿರಿ ಅಥವಾ ವ್ಯಾಖ್ಯಾನಿಸರಿ ಅಂತ ಹೇಳಿದಾಗ, ಸೊ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಬರಿಬೇಕು. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮ, ಅಂದ್ರೆ ಒಂದನೇ ಮಾಧ್ಯಮ ಗಾಳಿ ಆಗಿರ್ಬಹುದು, ನೀರಾಗಿರ್ಬಹುದು,
ಅಥವಾ ಗಾಳಿ ಆಗಿರ್ಬೋದು, ಗಾಜಾಗಿರ್ಬೋದು, ಗಾಳಿ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು. ಈ ರೀತಿ ಜೋಡಿ ಮಾಧ್ಯಮಗಳಿಗೆ ಅದೇನಿರತ್ತೆ, ಸ್ಥಿರವಾಗಿರತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೇವೆ, ಸ್ಥಿರಾಂಕ ಅಂತ ಕರಿತೇವೆ. ಅದಕ್ಕೆ ಸ್ನೆಲ್ನ ವಕ್ರೀಭವನ ನಿಯಮ, ಅದರದೊಂದು ಮುಂದೆ ಕಾನ್ಸೆಪ್ಟ್ ಬರುತ್ತೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೇನೆ. ಓಕೆ, ಸೊ ಆ ಒಂದು ಸ್ಥಿರಾಂಕಕ್ಕೆ ನಾವೇನಂತ ಕರಿತೇವೆ, ವಕ್ರೀಭವನ ಸೂಚ್ಯಾಂಕ ಅಂತ ಕರಿತೇವೆ. ಹೌದಾ? ಸೊ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಅವರು, ವಕ್ರೀಭವನ ಸೂಚ್ಯಾಂಕ ನೀರಿಗೆ 1.2, ಆ ಗಾಳಿಗೆ 1, ಈ ರೀತಿ ಕೊಟ್ಟಿದ್ದಾರೆ. ವಕ್ರೀಭವನ ಸೂಚ್ಯಾಂಕ ಪ್ರತಿಯೊಂದು ಮಾಧ್ಯಮಕ್ಕೂ ಒಂದು ಸ್ಥಿರಾಂಕವಾಗಿರತ್ತೆ, ಚೇಂಜ್ ಆಗೋದಿಲ್ಲ ಅದು. ಓಕೆ, ನೆಕ್ಸ್ಟ್, ಬೆಳಕಿನ ಕಿರಣವು ಓರೆಯಾಗಿ ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮಕ್ಕೆ ಪ್ರವೇಶಿಸುವಾಗ ಎರಡನೇ ಮಾಧ್ಯಮದಲ್ಲಿ ತನ್ನ ದಿಕ್ಕನ್ನು ಬದಲಿಸುತ್ತದೆ. ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನು ವಕ್ರೀಭವನ ಸೂಚ್ಯಾಂಕ ಅಂತ ಕರಿತೇವೆ. ಸೊ ಏನಿದು ವಕ್ರೀಭವನ ಸೂಚ್ಯಾಂಕ ಅಂದ್ರೆ, ಸೊ ನಮಗ್ ಗೊತ್ತಿರೋ ಹಾಗೆ ಮಕ್ಕಳೇ, ಯಾವಾಗ ಬೆಳಕಿನ ಕಿರಣ ಎರಡು ಪಾರದರ್ಶಕ ಮಾಧ್ಯಮಗಳ ಮುಖಾಂತರ, ಓಕೆ, ಸೊ ಎರಡು ಪಾರದರ್ಶಕ ಮಾಧ್ಯಮಗಳ ಮುಖಾಂತರ ಹಾಯ್ದು ಹೋಗತ್ತೋ, ಸೊ ಇಲ್ಲಿ ಒಂದನೇ ಮಾಧ್ಯಮ ಇದೆ, ಇಲ್ಲಿ ಎರಡನೇ ಮಾಧ್ಯಮ ಇದೆ. ಒಂದನೇ ಮಾಧ್ಯಮ ಗಾಳಿ ಇದೆ, ಎರಡನೇ ಮಾಧ್ಯಮ ನೀರಿದೆ. ಹೌದಾ? ಸೊ ಅಲ್ಲಿ ಅದು ವಕ್ರವಾಗಿ ಎಲ್ಲಾಗತ್ತೆ, ಎರಡನೇ ಮಾಧ್ಯಮದಲ್ಲಿ ಬೆಂಡ್ ಆಗತ್ತೆ, ತನ್ನ ದಿಕ್ಕನ್ನ ಬದಲಾವಣೆ ಮಾಡತ್ತೆ. ಸೊ ಈ ದಿಕ್ಕು ಎಷ್ಟು ಪ್ರಮಾಣದಲ್ಲಿ ದಿಕ್ಕಿನ ಬದಲಾವಣೆ ಆಗತ್ತೆ, ಸೊ ಆ ಒಂದು ಪ್ರಮಾಣವನ್ನ ಈ ವಕ್ರೀಭವನ ಸೂಚ್ಯಾಂಕ ಏನ್ ಮಾಡತ್ತೆ, ನಮಗೆ ಕೊಡತ್ತೆ. ಹೌದಾ? ಸೂಚಿಸತ್ತೆ ಅಂತ. ಸೊ ಇಲ್ಲಿ ಯಾಕೆ ಅಲ್ಲಿ ದಿಕ್ಕಿನ ಬದಲಾವಣೆ ಆಗತ್ತಂದ್ರೆ, ವೇಗದಲ್ಲಿನ ಬದಲಾವಣೆ. ಅಂದ್ರೆ ಗಾಳಿಯಲ್ಲಿ ಬೆಳಕಿನ ವೇಗ ಬೇರೆ ಇರತ್ತೆ, ನೀರಿನಲ್ಲಿ ಬೆಳಕಿನ ವೇಗ ಬೇರೆ ಇರತ್ತೆ. ಇದರಿಂದ ಈ ವೇಗದ ಬದಲಾವಣೆಯಿಂದ ಅಲ್ಲೇನಾಗತ್ತೆ, ದಿಕ್ಕಿನ ಬದಲಾವಣೆ ಆಗತ್ತೆ. ಇಲ್ಲಿ ನೋಡಿ, ಬೆಳಕು ನಿರ್ವಾತ ಪ್ರದೇಶದಲ್ಲಿ, ಅಂದ್ರೆ ವ್ಯಾಕ್ಯೂಮ್ ಅಂತ ಏನ್ ಹೇಳ್ತೇವೆ, ಹೌದಾ, 3 × 10⁸ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತೆ. ಬಟ್ ನೀರಿನಲ್ಲಿ ಇದಕ್ಕಿಂತ ಕಡಿಮೆ ವೇಗ ಏನಿರುತ್ತೆ, ಇದಕ್ಕಿಂತ ಕಡಿಮೆ ಆಗತ್ತೆ. ಆದ್ರಿಂದ ಅದು ವಕ್ರೀಭವನವನ್ನ ತೋರ್ಸತ್ತೆ. ಫೈನ್. ಸೊ ಇಲ್ಲಿ ನೋಡಿ, ಇಲ್ಲಿ ನೀಟಾಗಿ ವಕ್ರೀಭವನ ಸೂಚ್ಯಾಂಕದ ಬಗ್ಗೆ ಕೊಟ್ಟಿದ್ದಾರೆ. ಮಾಧ್ಯಮ 1ಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ 2ರ ವಕ್ರೀಭವನ ಸೂಚ್ಯಾಂಕ, ಅಂದ್ರೆ 1ಕ್ಕೆ ಸಂಬಂಧಿಸಿದೆ ಮಾಧ್ಯಮ 2ನ ವಕ್ರೀಭವನ ಸೂಚ್ಯಾಂಕ ಅಂತ ಅಂದ್ರೆ ಅದನ್ನ ನಾವು ಈ ರೀತಿ ಬಡಿಬೇಕು, 2, 1, ಅಂದ್ರೆ 1ಕ್ಕೆ ಸಂಬಂಧಿಸಿದಂತೆ 2ನೇ ಮಾಧ್ಯಮದ ಸೂಚ್ಯಾಂಕ. ಓಕೆ, ಫೈನ್. ಸೊ ಇಲ್ಲಿ ನೋಡಿ, ಮಾಧ್ಯಮ 1ರಲ್ಲಿ ಬೆಳಕಿನ ವೇಗ v1 ಅಂತ ಬರಿತೇವೆ, ಮಾಧ್ಯಮ 2ರಲ್ಲಿ ಬೆಳಕಿನ ವೇಗ v2 ಅಂತ ಬರಿತೇವೆ. ಅಂದ್ರೆ n21 = v1/v2. n21 ಅಂದ್ರೆ ಏನು, ವಕ್ರೀಭವನ ಸೂಚ್ಯಾಂಕ ಯಾವುದ್ರದ್ದು, 2ನೇ ಮಾಧ್ಯಮದ್ದು. 1ನೇ ಮಾಧ್ಯಮಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ 2ರ ವಕ್ರೀಭವನ ಸೂಚ್ಯಾಂಕ. v1 ಅಂದ್ರೆ ಏನು, ಮಾಧ್ಯಮ 1ರಲ್ಲಿ ಬೆಳಕಿನ ವೇಗ ಎಷ್ಟು, v2 ಅಂದ್ರೆ ಮಾಧ್ಯಮ 2ರಲ್ಲಿ ಬೆಳಕಿನ ವೇಗ ಎಷ್ಟು. ಅದೇ ರೀತಿ ಮಾಧ್ಯಮ 2ಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ 1ರ ವಕ್ರೀಭವನ ಸೂಚ್ಯಾಂಕ, ಮಾಧ್ಯಮ 1ರ ವಕ್ರೀಭವನ ಸೂಚ್ಯಾಂಕ ಅದು 2ಕ್ಕೆ ಸಂಬಂಧಿಸಿದೆ. ಸೊ ಇದನ್ನ ಯಾವ ರೀತಿ ಬರಿತೇವೆ, ಮಾಧ್ಯಮ 2ರ ಬೆಳಕಿನ ವೇಗ, ಮಾಧ್ಯಮ 2ರಲ್ಲಿ ಎಷ್ಟು ಬೆಳಕಿನ ವೇಗ ಇದೆ ಡಿವೈಡೆಡ್ ಬೈ ಮಾಧ್ಯಮ 1ರಲ್ಲಿ ಎಷ್ಟು ಬೆಳಕಿನ ವೇಗ ಇದೆ. ಸೊ ಈ ರೀತಿ ನಾವು ವಕ್ರೀಭವನ ಸೂಚ್ಯಾಂಕವನ್ನ ಕಂಡುಹಿಡಿತೇವೆ. ಸೊ ಇದರ ಬಗ್ಗೆ ಸಮಸ್ಯೆಗಳನ್ನ ನಾವು ಲಾಸ್ಟ್ ಸೆಷನ್ ಅಲ್ಲಿ ಮಾಡೋಣ. ಓಕೆ, ನೆಕ್ಸ್ಟ್, ಈಗ 2 ಮಾಧ್ಯಮಗಳಲ್ಲಿ ಒಂದು ಮಾಧ್ಯಮ ಗಾಳಿಯಾಗಿದ್ರೆ, ಓಕೆನಾ, ಒಂದು ಮಾಧ್ಯಮ ಗಾಳಿಯಾಗಿದ್ರೆ ಅವಾಗ ವಕ್ರೀಭವನ ಸೂಚ್ಯಾಂಕ ಯಾವ ರೀತಿ ಬರಿತೇವೆ. ಸೊ ಇಲ್ಲಿ ನೋಡಿ, ಗಾಳಿಯಲ್ಲಿ ಬೆಳಕಿನ ವೇಗವನ್ನ c ಅಂತ ಗುರುತಿಸ್ತೇವೆ. ಓಕೆನಾ, c ಆಗಿದ್ದು ಮಾಧ್ಯಮದಲ್ಲಿ ಬೆಳಕಿನ ವೇಗವು v. ಮಾಧ್ಯಮದಲ್ಲಿ ಅಂದ್ರೆ ಗಾಳಿಯನ್ನ ಬಿಟ್ಟು ಬೇರೆ ಮಾಧ್ಯಮದಲ್ಲಿ ಬೆಳಕಿನ ವೇಗವನ್ನ ನಾವು v ಅಂತ ಪ್ರತಿನಿಧಿಸ್ತೇವೆ ಅಥವಾ ಸೂಚಿಸ್ತೇವೆ.
ಗಾಳಿಯ ವೇಗವನ್ನ ಸಿ ಅಂತ ಸೂಚಿಸ್ತೇವೆ. ಸೊ ಈ ರೀತಿ ಆಗಿದ್ದರೆ ಆಗ ನಾವು ವಕ್ರೀಭವನ ಸೂಚ್ಯಾಂಕವನ್ನ ಎನ್ ಅಂದ್ರೆ ವಕ್ರೀಭವನ ಸೂಚ್ಯಾಂಕ, ಎಂ ಅಂದ್ರೆ ಮೀಡಿಯಂ ಅಂದ್ರೆ ಮಾಧ್ಯಮ ಅಂತ, ಇಸ್ ಈಕ್ವಲ್ ಟು ಗಾಳಿಯಲ್ಲಿ ಬೆಳಕಿನ ವೇಗ ಸಿ, ಮಾಧ್ಯಮದಲ್ಲಿ ಬೆಳಕಿನ ವೇಗ ವಿ. ಓಕೆ, ಈ ರೀತಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಓಕೆನಾ? ಇದು ವಕ್ರೀಭವನ ಸೂಚ್ಯಾಂಕದ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಬರೋದು ಗೋಳೀಯ ಮಸೂರಗಳ ವಕ್ರೀಭವನ. ಸೊ ಇಲ್ಲಿವರೆಗೂ ನಾವು ಗೋಳೀಯ ದರ್ಪಣಗಳ ಬಗ್ಗೆ ಕಲ್ತ್ವಿ. ಏನದು? ನಿಮ್ನ ದರ್ಪಣಗಳು ಮತ್ತು ಪೀನ ದರ್ಪಣಗಳು. ಓಕೆ, ನಿಮ್ನ ದರ್ಪಣಗಳು ಮತ್ತು ಪೀನ ದರ್ಪಣಗಳು. ಈಗ ಗೋಳೀಯ ಮಸೂರಗಳ ಬಗ್ಗೆ ಕಲಿತಾ ಇದ್ದೇವೆ. ಹೌದಾ? ಏನು ಇದು ಗೋಳೀಯ ಮಸೂರಗಳು ಅಂತ ಅಂದ್ರೆ, ಒಂದು ಪಾರದರ್ಶಕ ವಸ್ತುವಿನ ಕನಿಷ್ಠ ಒಂದು ಮೇಲ್ಮೆಯಾದರೂ ಗೋಳೀಯವಾಗಿದ್ದರೆ ಅದನ್ನು ಮಸೂರ ಎನ್ನುವರು. ಸೊ ಈಗ ಒಂದು ಪಾರದರ್ಶಕ ವಸ್ತು ಇದೆ. ಸೊ ಆ ಪಾರದರ್ಶಕ ವಸ್ತುವಲ್ಲಿ ಒಂದು ಮೇಲ್ಮೈ, ಒಂದು ಸರ್ಫೇಸ್ ಗೋಳೀಯವಾಗಿದೆ, ಇನ್ನೊಂದು ಸರ್ಫೇಸ್ ಸಮತಲವಾಗಿದೆ. ಅಥವಾ ಒಂದು ಗೋಳೀಯ, ಎರಡನೇದ್ದು ಗೋಳೀಯವಾಗಿದೆ. ಒಂದು ಈ ರೀತಿ ಇದೆ, ಇನ್ನೊಂದು ಈ ರೀತಿ ಆಗಿದೆ. ಸೊ ಈ ರೀತಿ ಗೋಳೀಯವಾಗಿದ್ರೆ ಸೊ ಇದನ್ನ ನಾವು ಏನಂತ ಕರಿತೇವೆ? ಮಸೂರಗಳು. ಇಂಗ್ಲಿಷ್ ಅಲ್ಲಿ ಇದಕ್ಕೆ ಲೆನ್ಸಸ್ ಅಂತ ಕರಿತೇವೆ. ಓಕೆ, ಇನ್ನು ಮಸೂರವು ಎರಡು ಹೊರಬಾಗಿದ ಗೋಳೀಯ ಮೇಲ್ಮೈಗಳನ್ನು ಹೊಂದಿದ್ದರೆ, ಇಲ್ಲಿ ನೋಡಿ ಎರಡು, ಇದು ಒಂದು, ಹೌದಾ, ಇದು ಒಂದು ಗೋಳೀಯ ಮೇಲ್ಮೈ, ಇದು ಒಂದು ಗೋಳೀಯ ಮೇಲ್ಮೈ. ಈ ರೀತಿ ಹೊರಬಾಗಿದ ಗೋಳೀಯ ಮೇಲ್ಮೈಗಳನ್ನು ಹೊಂದಿದ್ದರೆ ಇದಕ್ಕೆ ನಾವು ಪೀನ ಮಸೂರ ಅಥವಾ ದ್ವಿಪೀನ ಮಸೂರ ಅಂತ ಕರಿತೇವೆ. ಪೀನ ಮಸೂರ ಅಥವಾ ದ್ವಿಪೀನ ಮಸೂರ. ಇನ್ನು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವುದರಿಂದ ಪೀನ ಮಸೂರಗಳನ್ನು ಕೇಂದ್ರೀಕರಿಸುವ ಮಸೂರಗಳು ಅಂತಾನೂ ಕೂಡ ಕರಿತೇವೆ. ಸೊ ಇದೇನ್ ಮಾಡ್ತವೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈ ಒಂದು ಪೀನ ಮಸೂರದ ಮೂಲಕ ಬೆಳಕಿನ ಕಿರಣಗಳು ಹಾಯ್ದು ಹೋದಾಗ ಈ ರೀತಿ ಹಾಯ್ದು ಹೋದಾಗ, ಓಕೆನಾ, ಇವು ಈ ರೀತಿ ವಕ್ರೀಭವನಗೊಂಡು ಆ ಎಲ್ಲ ವಕ್ರಮ ಕಿರಣಗಳು ಒಂದೇ ಬಿಂದುವಿನಲ್ಲಿ ಕೇಂದ್ರೀಕರಿತವಾಗ್ತವೆ. ಸೊ ಆದ್ದರಿಂದ ಈ ಒಂದು ಪೀನ ಮಸೂರಗಳನ್ನ ನಾವು ಕೇಂದ್ರೀಕರಿಸುವ ಮಸೂರಗಳು ಅಂತ ಕರಿತೇವೆ. ಓಕೆನಾ? ಕೇಂದ್ರೀಕರಿಸುವ ಮಸೂರಗಳು ಪೀನ ಮಸೂರಗಳು. ಇನ್ನು ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ಮಸೂರದ ಕೆಲವು ಪರಿಭಾಷೆಗಳು ಅಂದ್ರೆ, ನಾವ್ ಯಾವ ರೀತಿ ದರ್ಪಣಗಳಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಗಳನ್ನ ಕಲಿತ್ವಿ ಅಲ್ವಾ? ಯಾವ್ದ್ಯಾವ್ದು? ದರ್ಪಣದ ಧ್ರುವ, ವಕ್ರಮ ತ್ರಿಜ್ಯ, ವಕ್ರಮ ಕೇಂದ್ರ, ಸಂಗಮ ಬಿಂದು, ಪ್ರಧಾನಾಕ್ಷ, ಸಂಗಮ ದೂರ. ಸೊ ಇದೇ ರೀತಿ ಮಸೂರದಲ್ಲಿಯೂ ಕೂಡ ಕೆಲವೊಂದು ಪರಿಭಾಷೆಗಳಿವೆ. ಅದನ್ನ ನೋಡೋಣ. ಒಂದನೇದ್ದು ದೃಕ್ ಕೇಂದ್ರ, ಎರಡನೇದ್ದು ಮಸೂರ ವಕ್ರತಾ ಕೇಂದ್ರ, ಮೂರನೇದ್ದು ಮಸೂರ ವಕ್ರತಾ ತ್ರಿಜ್ಯ, ಪ್ರಧಾನಾಕ್ಷ, ಸಂಗಮ ಬಿಂದು, ಸಂಗಮ ದೂರ, ದ್ಯುತಿ ರಂಧ್ರ. ಓಕೆ, ಒಂದೊಂದಾಗಿ ಕಲಿಯೋಣ. ಇಲ್ಲಿ ನೋಡಿ, ಮಸೂರದ ಎರಡು ಗೋಳಗಳ C1 C2 ಕೇಂದ್ರಗಳನ್ನು ವಕ್ರತಾ ಕೇಂದ್ರಗಳು ಎನ್ನುವರು. ಸೊ ಇಲ್ಲಿ ನೋಡಿ, ಈ ಒಂದು ಮಸೂರ ಅಂತ ಏನು ಅಂತ ಹೇಳ್ದೆ, ನಮ್ಮ ಸಿಲೆಬಸ್ ಅಲ್ಲಿ ನಮಗೆ ಎರಡೂ ಕಡೆಗೆ ಗೋಳೀಯ ಮಸೂರಗಳು ಆ ರೀತಿ ಇದ್ದಾಗ ಯಾವ ರೀತಿ ವಕ್ರೀಭವನ ಆಗತ್ತೆ ಅನ್ನೋದಿದೆ. ಸೊ ಇಲ್ಲಿ ನೋಡಿ, ಇದು ನಮ್ಮ ಪೀನ ಮಸೂರ, ಇದು ನಮ್ಮ ನಿಮ್ನ ಮಸೂರ. ಈ ಪೀನ ಮಸೂರದಲ್ಲಿ ನೋಡಿ ಎಷ್ಟು ಗೋಳೀಯ ದರ್ಪಣಗಳಿರ್ತವೆ? ಎರಡು ಗೋಳೀಯ ದರ್ಪಣಗಳಿರ್ತವೆ. ಸೊ ಈ ರೀತಿಯಾಗಿ ಇದು ಒಂದು ಗೋಳೀಯ ದರ್ಪಣ, ಇದು ಎರಡನೇ ಗೋಳೀಯ ದರ್ಪಣ. ಸೊ ಇದೇನ್ ಮಾಡತ್ತೆ? ನಮ್ಮ ಪೀನ ಮಸೂರ ಅಂತ ಹೇಳ್ಬೋದು. ಇದಕ್ಕೆ ಪೀನ ಮಸೂರ. ಹೌದಾ? ಸೊ ಇಲ್ಲಿ ನೋಡಿ, ಈ ಒಂದು ಗೋಳೀಯ ದರ್ಪಣ ಒಂದು ಅಂದ್ರೆ ಒಂದನೇ ಗೋಳೀಯ ಏನಂತ ಕರೀತಾರೆ? ಮೇಲ್ಮೆ ಇದು ಓಕೆ, ಇದು.
ಸೊ ಇದು ಒಂದು ಗೋಳದ ಏನು ಪಾರ್ಟ್ ಆಗಿರತ್ತೆ. ಹೌದಾ? ಸೊ ಈ ಗೋಳಕ್ಕೆ ತನ್ನದೇ ಆದಂತಹ ಒಂದು ವಕ್ರತಾ ಕೇಂದ್ರ ಇರತ್ತೆ. ಅದೇ ರೀತಿ ಈ ಗೋಳಿಯ ಮೇಲ್ಮೆ ಈ ಕಡೆದು, ಸೊ ಇದು ಕೂಡ ಇನ್ನೊಂದು ಗೋಳದ ಭಾಗವಾಗಿರತ್ತೆ. ಸೊ ಈ ಗೋಳದ ವಕ್ರತಾ ಕೇಂದ್ರ ಬೇರೆ ಇರತ್ತೆ. ಸೊ ಆದ್ರಿಂದ ದರ್ಪಣಗಳಲ್ಲಿ ಒಂದೇ ವಕ್ರತಾ ಕೇಂದ್ರ, ಯಾಕೆಂದ್ರೆ ಅಲ್ಲಿ ಒಂದೇ ಗೋಳಿಯ ಮೇಲ್ಮೆ ಇದೆ. ಆದ್ರೆ ಮಸೂರಗಳಲ್ಲಿ ಎರಡು ವಕ್ರತಾ ಕೇಂದ್ರ, ಯಾಕೆ ಅಂದ್ರೆ ಅಲ್ಲಿ ಎರಡು ಗೋಳಿಯ ಮೇಲ್ಮೆಗಳು ಇರ್ತವೆ. ಸೊ ಆದ್ರಿಂದ ನಾವು C1 C2 ಅಂತ ಕರಿತೇವೆ, ಅಥವಾ ಇದನ್ನ ನಾವು 2F2 ಅಂತ ಕರಿತೇವೆ. 2F2 2F1. ಯಾಕೆ ಅಂದ್ರೆ F1 ಅಂದ್ರೆ ಏನು, ಇಲ್ಲಿ ಈ ರೀತಿ F1 ಅಂದ್ರೆ ಸಂಗಮ ದೂರ. ಈ ಒಂದು ವಕ್ರತಾ ಕೇಂದ್ರಗಳು ಎರಡರಷ್ಟು ಸಂಗಮ ದೂರದಲ್ಲಿ ಇರ್ತವೆ. ಸೊ ಆದ್ರಿಂದ ಅದನ್ನ 2F1 2F2 ಅಂತಾನೂ ಕೂಡ ಹೆಸರಿಸ್ತೇವೆ. ಸೊ ಇಲ್ಲಿ ನೋಡಿ. ನೆಕ್ಸ್ಟ್, ಇನ್ನು ಮಸೂರದ ಕೇಂದ್ರ ಬಿಂದುವನ್ನು ದೃಕ್ ಕೇಂದ್ರ ಅಂತ ಕರೀತಾರೆ. ಏನಂತ ಕರೀತಾರೆ? ದೃಕ್ ಕೇಂದ್ರ ಅಂತ ಕರೀತಾರೆ. ಅದನ್ನ ಯೂಶ್ವಲಿ O ಇಂದ, ಅದು C ಅಲ್ಲ, O ಅನ್ನುವ ಮೂಲಕ ಅದನ್ನ ಪ್ರತಿನಿಧಿಸ್ತಾರೆ ಅಥವಾ ಸೂಚಿಸ್ತಾರೆ. ಓಕೆ. ನೆಕ್ಸ್ಟ್, ಗೋಳೀಯ ಮಸೂರದ ವೃತ್ತಾಕಾರದ ಸೀಮಾ ರೇಖೆಯ ವ್ಯಾಸವನ್ನು ಅದರ ದ್ಯುತಿರಂಧ್ರ ಎನ್ನುವರು. ಒಂದೇ ನಿಮಿಷ. ಫೈನ್. ನೆಕ್ಸ್ಟ್, ಮಸೂರದಿಂದ ವಕ್ರೀಭವಿಸಿದ ಕಿರಣಗಳು. ಇಲ್ಲಿ ನೋಡಿ, ಮಸೂರದಿಂದ ಇವು ಪತನ ಕಿರಣಗಳು, ಹೌದಾ? ಇದರಿಂದ ವಕ್ರೀಭವಿಸಿದ ಕಿರಣಗಳು ಪ್ರಧಾನಾಕ್ಷದ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸ್ತವೆ. ಸೊ ಆ ಬಿಂದುವನ್ನ ನಾವೇನಂತ ಕರಿತೇವೆ? ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು. ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು ಅಥವಾ ಎಫ್ ಅಂತ ಕರಿತೇವೆ. ನೆಕ್ಸ್ಟ್, ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರವನ್ನು, ಇದು ನಮ್ಮ ದೃಕ್ ಕೇಂದ್ರ, ಹೌದಾ? ದೃಕ್ ಕೇಂದ್ರ ಅಂದ್ರೇನು? ಇದು ನಮ್ಮ ಮಸೂರ ಅಂತ ಅಂದ್ರೆ ನಮ್ಮ ಮಸೂರದ ಸೆಂಟರ್ಗೆ ದೃಕ್ ಕೇಂದ್ರ O ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಇನ್ನು ನಿಮ್ನ ದರ್ಪಣದಲ್ಲಿ ಈ ರೀತಿ, ನಿಮ್ನ ದರ್ಪಣದಲ್ಲಿ ಎರಡೂ ಮೇಲ್ಮೆಗಳು ಒಳಭಾಗದಲ್ಲಿ ಬಾಗಿರ್ತವೆ ಈ ರೀತಿ, ಹೌದಾ? ಸೊ ಇಲ್ಲಿ ನಮ್ಮ ದೃಕ್ ಕೇಂದ್ರ ಬರುತ್ತೆ. ಇನ್ನು ದೃಕ್ ಕೇಂದ್ರದಿಂದ ಸಂಗಮ ಬಿಂದು ಅಥವಾ ಸಂಗಮ ದೂರ, ಹೌದಾ? ಸೊ ಈ ಒಂದು ಅಂತರವನ್ನ, ಸಂಗಮ ಬಿಂದು ಮತ್ತು ದೃಕ್ ಕೇಂದ್ರದ ನಡುವಿನ ಅಂತರವನ್ನ ಸಂಗಮ ದೂರ ಅಂತ ಕರಿತೇವೆ. ಸಂಗಮ ದೂರ ಅಂತ ಕರಿತೇವೆ. ಅಂದ್ರೆ ನಮ್ಮ ಎಫ್. ದರ್ಪಣದ ಬಗ್ಗೆ ಗೊತ್ತಾಗಿದ್ರೆ ಇದು ಈಸಿಯಾಗಿ ಗೊತ್ತಾಗತ್ತೆ. ನೆಕ್ಸ್ಟ್, ಈಗ ಸಂಭವಗಳನ್ನ ನೋಡೋಣ. ಅಂದ್ರೆ ಮಸೂರಗಳಲ್ಲಿ ಬಿಂಬಗಳ ರೇಖಾಚಿತ್ರ ರಚನೆಗೆ ನಿಯಮಗಳೇನು, ಸಂಭವಗಳು ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡೋಣ. ಒಂದನೇ ಸಂಭವವನ್ನ ನೋಡಿದಾಗ ಮಕ್ಕಳೇ, ವಸ್ತುವಿನಲ್ಲಿ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬರುವ ಯಾವುದೇ ಬೆಳಕಿನ ಕಿರಣವು ಮಸೂರದಿಂದ ವಕ್ರೀಭವಿಸಿದ ಇನ್ನೊಂದು ಬದಿಯ ಪ್ರಧಾನ ಸಂಗಮದ ಮೂಲಕ ಹಾಯ್ದು ಹೋಗುತ್ತದೆ. ಸೊ ಇಲ್ಲಿ ನೋಡಿ ಮಕ್ಕಳೇ, ಮಸೂರಗಳು ಎರಡು ಗೋಳೀಯ ದರ್ಪಣಗಳಿಂದ, ಎರಡು ಗೋಳೀಯ ಮೇಲ್ಮೈಗಳಿಂದ ಮಾಡಲ್ಪಟ್ಟಿರ್ತವೆ. ಆದ್ರಿಂದ ಇಲ್ಲಿ ವಕ್ರತಾ ಕೇಂದ್ರಗಳು ಕೂಡ ಎರಡು ಬರ್ತವೆ, C1 C2. ಅದೇ ರೀತಿ ಸಂಗಮ ಬಿಂದುಗಳು ಕೂಡ ಎರಡು ಬರ್ತವೆ, F1 F2. F1 ಅಂದ್ರೆ ಏನು? ಈ ಒಂದು ಗೋಳೀಯ ಮೇಲ್ಮೇವನ್ನ ನಾವು ತೆಗೆದುಕೊಂಡಾಗ F1 ಇದರ ಸಂಗಮ ಬಿಂದು. ಈ ಒಂದು ಗೋಳೀಯ ಮೇಲ್ಮೆಯನ್ನು ನಾವು ಪರಿಗಣಿಸಿದಾಗ F2 ಇದರ ಸಂಗಮ ಬಿಂದು. ಓಕೆ. ಸೊ ಇಲ್ಲಿ ನೋಡಿ, ಯಾವುದೇ ಒಂದು ಪತನ ಕಿರಣ, ಓಕೆ, ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ವಕ್ರೀಭವನಗೊಂಡಾಗ ಅದು ಮಸೂರದ ಆ ಕಡೆ ಅಂದ್ರೆ ಇನ್ನೊಂದು ಬದಿಯ, ಈ ಕಡೆಯಿಂದ ಪತನ ಕಿರಣ ಬರ್ತಾ ಇದೆ, ಇನ್ನೊಂದು ಬದಿ ಅಂದ್ರೆ ಇದು, ಈ ಬದಿಯಿಂದ ಪತನ ಕಿರಣ ಬರ್ತಾ ಇದೆ, ಇನ್ನೊಂದು ಬದಿ ಅಂದ್ರೆ ಇದು. ಸೊ ಈ ಬದಿಯಲ್ಲಿ ವಕ್ರೀಭವನಗೊಂಡು ಸಂಗಮ ಬಿಂದುವಿನ ಮೂಲಕ ಹಾಯ್ದು ಹೋಗುತ್ತದೆ ಅಥವಾ ಪ್ರಧಾನ ಸಂಗಮದಿಂದ ಹಾಯ್ದು ಹೋಗುತ್ತದೆ. ಇದು ಎಲ್ಲಿ? ನಮ್ಮ ಪೀನ ಮಸೂರದಲ್ಲಿ, ಹೌದಾ? ಇನ್ನು
ನಮ್ಮ ನಿಮ್ನ ಮಸೂರಕ್ಕೆ ಬಂದಾಗ ಇಲ್ಲಿ ನೋಡಿ, ಇದು ನಮ್ಮ ಪತನ ಕಿರಣ. ಹೌದಾ? ಪತನ ಕಿರಣ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿದೆ. ಈ ರೀತಿ ವಕ್ರೀಭವನಗೊಂಡಿದೆ. ಸೊ ಈ ವಕ್ರೀಭವನ ಕಿರಣವನ್ನ ನಾವು ಈ ಬದಿ ಎಳೆದಾಗ ಸೊ ಇಲ್ಲೇನಾಗತ್ತೆ, ಅದು ಸಂಗಮ ಬಿಂದುವಿನಿಂದ ಅಥವಾ ಪ್ರಧಾನ ಸಂಗಮದಿಂದ ಬರುವ ಹಾಗೆ ಗೋಚರಿಸುತ್ತೆ. ಆದ್ರೆ ಇಲ್ಲಿ ಅದು ಯಾವ ಬದಿಯಲ್ಲಿ ನಮ್ಮ ಪತನ ಕಿರಣ ಇದೆನೋ ಅದೇ ಬದಿಯ ಸಂಗಮ ಬಿಂದುವಿನಿಂದ ನಿರ್ದೇಶನ ಅಥವಾ ಅದೇ ದಿಕ್ಕಿನಲ್ಲಿಂದ ಬರುವ ಹಾಗೆ ಕಾಣಿಸುತ್ತೆ. ಯಾವುದು? ವಕ್ರಮ ಕಿರಣ. ಎಲ್ಲಿ? ನಿಮ್ನ ಮಸೂರದಲ್ಲಿ. ಇನ್ನು ಎರಡನೇ ಸಂಭವವನ್ನ ನೋಡಿದ್ರೆ, ಪ್ರಧಾನ ಸಂಗಮದ ಮೂಲಕ ಹಾಯ್ದು ಹೋಗುವ ಬೆಳಕಿನ ಕಿರಣವು ವಕ್ರೀಭವನದ ನಂತರ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ನಿರ್ಗಮಿಸುತ್ತೆ. ಸೊ ಇಲ್ಲಿ ನೋಡಿ, ಮೊದಲ ಸಂಭವದಲ್ಲಿ ಪತನ ಕಿರಣ ಏನಾಗಿದೆ? ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿದೆ. ಇಲ್ಲಿ ಪತನ ಕಿರಣ ಏನಾಗಿದೆ? ಸಂಗಮ ಬಿಂದುವಿನ ಮೂಲಕ ಹಾಯ್ದು ಹೋಗಿದೆ. ಸೊ ಇಲ್ಲಿ ನೋಡಿ, ಈ ಪತನ ಕಿರಣ ಸಂಗಮ ಬಿಂದು ಅಥವಾ ಪ್ರಧಾನ ಸಂಗಮದ ಮೂಲಕ ಹಾಯ್ದು ಹೋಗಿ ಈ ರೀತಿ ವಕ್ರೀಭವನಗೊಂಡಿದೆ. ಇದು ವಕ್ರಮ ಕಿರಣ. ಇಲ್ಲಿ ನೋಡಿ, ವಕ್ರಮ ಕಿರಣ ಏನಾಗಿದೆ? ನಮ್ಮ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿದೆ. ಏನಾಗಿದೆ? ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿದೆ. ಹೌದಾ? ಸೊ ಇದು ಪೀನ ದರ್ಪಣದಲ್ಲಿ. ನಿಮ್ನ ದರ್ಪಣದಲ್ಲಿ ನೋಡಿ, ಇದು ನಮ್ಮ ಪತನ ಕಿರಣ, ಇದು ನಮ್ಮ ವಕ್ರೀಭವನ ಕಿರಣ. ಸೊ ಇಲ್ಲಿ ವಕ್ರೀಭವನ ಕಿರಣವೂ ಕೂಡ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿದೆ. ಹೌದಾ? ಸೊ ಇಲ್ಲಿ ನೋಡಿ, ಈ ಪತನ ಕಿರಣವನ್ನ ನೋಡಿದಾಗ ಇದು ಯಾವ ದಿಕ್ಕಿನಲ್ಲಿ ನಿರ್ದೇಶನಗೊಂಡಿದೆ? ಸಂಗಮ ಬಿಂದುವಿನಲ್ಲಿ ಅಥವಾ ಪ್ರಧಾನ ಸಂಗಮ ಅಂದ್ರೆ ಅದರ ಮುಖಾಂತರ, ಅದರ ಡೈರೆಕ್ಷನ್ ಅಲ್ಲಿ ಇದು ಏನಾಗಿದೆ? ಪತನಗೊಂಡಿದೆ. ನೆಕ್ಸ್ಟ್ ಮೂರನೇ ಸಂಭವ ಅಂದ್ರೆ ಮಸೂರಗಳ ದೃಕ್ ಕೇಂದ್ರಗಳ ಮೂಲಕ ಹಾಯ್ದು ಹೋದಾಗ. ಯಾವಾಗ ನಮ್ಮ ದರ್ಪಣಗಳಲ್ಲಿ ದರ್ಪಣ ಧ್ರುವದ ಮೇಲೆ ಹಾಯ್ದು ಹೋದಾಗ ಅಥವಾ ವಕ್ರತಾ ಕೇಂದ್ರದ ಮೇಲೆ ಹಾಯ್ದು ಹೋದಾಗ ಏನಾಗ್ತಿತ್ತು? ಅದೇ ದಿಕ್ಕಿನಲ್ಲಿ ಪ್ರತಿಫಲನಗೊಳ್ತಿತ್ತು. ಇದು ಕೂಡ ಮಸೂರಗಳ ದೃಕ್ ಕೇಂದ್ರಗಳ ಮೂಲಕ ಪತನ ಕಿರಣ ಹಾಯ್ದು ಹೋದಾಗ ಯಾವುದೇ ವಿಚಲನೆ ಇರುವುದಿಲ್ಲ. ಅಂದರೆ ಯಾವುದೇ ದಿಕ್ಕಿನಲ್ಲಿ ಬದಲಾವಣೆ ಇರೋದಿಲ್ಲ. ಅದೇನಾಗತ್ತೆ? ಸ್ಟ್ರೇಟ್ ಆಗಿ ಹೋಗ್ಬಿಡತ್ತೆ. ಸೊ ಇಲ್ಲಿ ನೋಡಿ, ಪೀನ ದರ್ಪಣದಲ್ಲೂ ಇದೇ ರೀತಿ ಹೋಗಿದೆ, ನಿಮ್ನ ದರ್ಪಣದಲ್ಲೂ ಇದೇ ರೀತಿ ಹೋಗುತ್ತೆ. ನೆಕ್ಸ್ಟ್, ಇನ್ನು ಪೀನ ಮಸೂರದಲ್ಲಿ ಯಾವ ರೀತಿ ವಕ್ರೀಭವನ ಆಗತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ಪೀನ ಮಸೂರ ಅಂದ್ರೆ ಏನು? ಮಸೂರವು ಎರಡು ಹೊರಬಾಗಿದ ಮೇಲ್ಮೈಗಳನ್ನು ಹೊಂದಿರುತ್ತದೆ. ಇದಕ್ಕೆ ನಾವು ಪೀನ ಮಸೂರ ಅಂತ ಕರಿತೇವೆ. ಸೊ ಈ ಪೀನ ಮಸೂರವು ಬೆಳಕಿನ ಕಿರಣಗಳನ್ನ ವಕ್ರೀಭವನದ ನಂತರ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತೆ. ಅಂದ್ರೆ ಸಂಗಮ ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತೆ. ಆದ್ದರಿಂದ ಇದನ್ನ ಕೇಂದ್ರೀಕರಿಸುವ ಮಸೂರಗಳು ಅಂತಾನೂ ಕರಿತೇವೆ. ಇನ್ನು ಪೀನ ಮಸೂರದಲ್ಲಿ ಪ್ರತಿಬಿಂಬ ಹೇಗೆ ಉಂಟಾಗತ್ತೆ? ಇದಕ್ಕೆ ನಾವು ಒಂದು ವಿಡಿಯೋ ನೋಡೋಣ, ಅದರ ಮೂಲಕ ಕಲಿಯೋಣ. ಓಕೆನಾ? ಜಸ್ಟ್ ಅ ಮಿನಿಟ್. ಇಲ್ಲಿ ನೋಡಿ, ಇದಕ್ಕೆ ಏನೇನ್ ಮಟೀರಿಯಲ್ಸ್ ಬೇಕು ಅಂತ. ಮೊದಲಿಗೆ ಲೆನ್ಸ್ ಬೇಕು, ಅಂದ್ರೆ ಪೀನ ಮಸೂರ, ಲೆನ್ಸ್ ಅನ್ನ ಹಿಡಿದುಕೊಳ್ಳುವಂತಹ ಲೆನ್ಸ್ ಹೋಲ್ಡರ್. ಇಲ್ಲಿ ನೋಡಿ, ನಮ್ಮ ಪೀನ ಮಸೂರ ಎರಡೂ ಕಡೆ ಉಬ್ಬಿರತ್ತೆ ಅದು. ಓಕೆನಾ? ಇದು ನಮ್ಮ ಪರದೆ ಅಥವಾ ಸ್ಕ್ರೀನ್ ಅಂತ ಹೇಳ್ಬಹುದು. ಓಕೆ. ನೆಕ್ಸ್ಟ್, ಇದು ನಮ್ಮ ಆಬ್ಜೆಕ್ಟ್ ಅಥವಾ ವಸ್ತು. ಫೈನ್, ಇದು ನಮ್ಮ ವಸ್ತು ಆಗಿದೆ. ಈ ರೀತಿಯಾಗಿ ವೈಟ್ ಚಾರ್ಟ್ ಪೇಪರ್ ಅನ್ನ ನಮ್ಮ ಟೇಬಲ್ ಮೇಲೆ ಇರಿಸಬೇಕು. ಸೊ ಇಲ್ಲಿ ನೋಡಿ ಏನ್ ಹೇಳಿದ್ದಾರೆ, ಮಾರ್ಕ್ F1 to F1
F2 2 F2. F1 ಅಂದ್ರೆ ಇಲ್ಲಿ ವಕ್ರತಾ ಕೇಂದ್ರ 1 ಅಂದ್ರೆ C1. ಸಾರಿ 2F1 ಅಂದ್ರೆ C1 ಅಂತ ಅಂದ್ರೆ 1ನೇ ಗೋಳಿಯ ಮೇಲ್ಮೆಯ ವಕ್ರತಾ ಕೇಂದ್ರ. 2F2 ಅಂದ್ರೆ C2 ಅಂತ ಅಂದ್ರೆ 2ನೇ ಗೋಳಿಯ ಮೇಲ್ಮೆಯ ವಕ್ರತಾ ಕೇಂದ್ರ. ಅಂಡ್ O ಆನ್ ಅ ಪೇಪರ್. ಸೊ ಏನ್ ಮಾಡ್ಬೇಕು ನಾವೀಗ F1 2F1 F2 2F2 ಅಂಡ್ O ಇವನ್ನೆಲ್ಲ ಪೇಪರ್ ಮೇಲೆ ಮಾರ್ಕ್ ಮಾಡ್ಬೇಕು. ನಂತರ ಸೊ ಯಾವ ರೀತಿ ಇಡಬೇಕು ಅಂತ ಅಂದ್ರೆ F1 at 20 ಸೆಂಟಿಮೀಟರ್ ಅಂದ್ರೆ ನಮ್ಮ ಮಸೂರದಿಂದ F1 ಅನ್ನ 20 ಸೆಂಟಿಮೀಟರ್ ಅಂತರದಲ್ಲಿ ಮಾರ್ಕ್ ಮಾಡಿ, ಅದೇ ರೀತಿ ಮಸೂರದಿಂದ 2F1 ಅನ್ನ 40 ಸೆಂಟಿಮೀಟರ್, ಅದೇ ರೀತಿ ಈ ಕಡೆನೂ ಕೂಡ F2 ಅನ್ನ 20 ಸೆಂಟಿಮೀಟರ್ 2F2 ಅನ್ನ 40 ಸೆಂಟಿಮೀಟರ್ ದೂರದಲ್ಲಿ ಮಸೂರದಿಂದ ಮಾರ್ಕ್ ಮಾಡಿ. ಇಲ್ಲಿ ನೋಡಿ ನಮ್ಮ ದೃಕ್ ಕೇಂದ್ರ O ಅಂದ್ರೆ ದೃಕ್ ಕೇಂದ್ರ, F2 ಕೂಡ 20 ಸೆಂಟಿಮೀಟರ್ 2F2 ಕೂಡ 20 ಸೆಂಟಿಮೀಟರ್. ಇಲ್ಲಿ ನೋಡಿ ಮಕ್ಕಳೇ, ಸರಿಯಾಗಿ ಗಮನಿಸಿ, ನಮ್ಮ ಎಡಗಡೆಯಲ್ಲಿ ಇದು ಒಂದು ಮಸೂರ ಅಂದ್ರೆ ಇದು ಮಸೂರದ ಬಲಗಡೆ, ಇದು ಮಸೂರದ ಎಡಗಡೆ. ನಿನ್ನೆ ನಾವು ಕಾರ್ಟೀಸಿಯನ್ ಪದ್ಧತಿಯನ್ನ ನೋಡಿದಾಗ ಎಡದಲ್ಲಿ ಯಾವುದೇ ಒಂದು ಅಂತರವನ್ನ ನಾವು ಪರಿಗಣಿಸ್ಬೇಕಾದ್ರೆ ಎಡದಲ್ಲಿ ನಾವು ಅದನ್ನ ನೆಗೆಟಿವ್ ಅಂತ ತಿಳ್ಕೊತೇವೆ. ಹೌದಾ? ಜಸ್ಟ್ ಓಕೆ, ಒಂದೇ ನಿಮಿಷ ಸ್ಟೂಡೆಂಟ್ಸ್, ನಿಮಗ್ ವಿಡಿಯೋ ಕಾಣಿಸುತ್ತೆ. ಓಕೆನಾ? ಒಂದೇ ನಿಮಿಷ. ಓಕೆ, ಸೊ ಇಲ್ಲಿ ನೋಡಿ, ಈ ಒಂದು ಈ ಒಂದು ಪ್ರಯೋಗಕ್ಕೆ ನಮಗೆ ಪೀನ ಮಸೂರ ಬೇಕು. ಹೌದಾ? ನೆಕ್ಸ್ಟ್ ಏನ್ ಬೇಕು ಅಂದ್ರೆ ಮಸೂರವನ್ನ ಹಿಡಿದಿಟ್ಟುಕೊಳ್ಳುವಂತಹ ಲೆನ್ಸ್ ಹೋಲ್ಡರ್ ಬೇಕು. ರೈಟ್? ಸೊ ಅದಾದ್ಮೇಲೆ ಪೀನ ಮಸೂರ, ಅದಾದ್ಮೇಲೆ ಪರದೆ, ಸ್ಕ್ರೀನ್, ವೈಟ್ ಸ್ಕ್ರೀನ್ ಅನ್ನ ಪರಿಗಣಿಸ್ತೇವೆ. ಹೌದಾ? ಚಾರ್ಟ್ ಮೇಲೆ ನಮಗೆ ಕ್ಯಾಂಡಲ್ ವಸ್ತು ಬೇಕಾಗತ್ತೆ. ರೈಟ್? ನಂತರ ಓಕೆ, ವೈಟ್ ಚಾರ್ಟ್ ಬೇಕಾಗತ್ತೆ. ವೈಟ್ ಚಾರ್ಟ್ ಮೇಲೆ ನಾವೇನ್ ಮಾಡ್ಬೇಕು, F1 2F1. ಇಲ್ಲಿ ನೋಡಿ, F1 ಅಂತಂದ್ರೆ ಸಂಗಮ ಬಿಂದು. 1ನೇ ಮೇಲ್ಮೆಗೆ 2 ಮೇಲ್ಮೆ ಇರ್ತವೆ. ಹೌದಾ? ಈ ರೀತಿ 1ನೇ ಮೇಲ್ಮೆಗೆ ಸಂಬಂಧವಿರುವಂತಹ ಸಂಗಮ ಬಿಂದು. 2F1 ಅಂದ್ರೆ 1ನೇ ಮೇಲ್ಮೆಗೆ ಸಂಬಂಧಿಸುವಂತಹ C1 ವಕ್ರತಾ ಕೇಂದ್ರ ಅಂತ. F2 ಅಂದ್ರೆ 2ನೇ ಮೇಲ್ಮೆಗೆ ಸಂಬಂಧಿಸಿರುವಂತಹ ಸಂಗಮ ಬಿಂದು.2F2 ಅಂತಂದ್ರೆ C2 ಅಂದ್ರೆ 2ನೇ ಮೇಲ್ಮೆಗೆ ಸಂಬಂಧಿಸಿರುವಂತಹ ವಕ್ರತಾ ಕೇಂದ್ರ. ಇನ್ನು O ಅಂತ ಅಂದ್ರೆ ನಮ್ಮ ದೃಕ್ ಕೇಂದ್ರ ಅಂದ್ರೆ ಪೀನ ಮಸೂರದ ಸೆಂಟರ್. ನೆಕ್ಸ್ಟ್ ಈ ರೀತಿ ಅರೇಂಜ್ ಮಾಡ್ಕೋಬೇಕು. ಸೊ ನಮ್ಮ ಪ್ರಯೋಗಕ್ಕೆ ಇಲ್ಲಿ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂದ್ರೆ ಸಂಗಮ ದೂರ ಅಂದ್ರೆ F1 ಮಸೂರದಿಂದ 20 ಸೆಂಟಿಮೀಟರ್
ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ಅದೇ ರೀತಿ 2F1 ಅನ್ನ ಮಸೂರದಿಂದ 40 ಸೆಂಟಿಮೀಟರ್ ದೂರದಲ್ಲಿ ಮಾರ್ಕ್ ಮಾಡಿದ್ದಾರೆ. ಸೇಮ್ ವೇ ಬಲಗಡೆಗೆ ಬಂದಾಗ, ನಮ್ಮ ಮಸೂರದ ಬಲಗಡೆ ಬಂದಾಗ ಇಲ್ಲಿ F2 ಅನ್ನ 20 ಸೆಂಟಿಮೀಟರ್ ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ಅದೇ ರೀತಿ 2F2 ಅನ್ನ ಮಸೂರದಿಂದ 40 ಸೆಂಟಿಮೀಟರ್ ಅಲ್ಲಿ ದೂರದಲ್ಲಿ ಮಾರ್ಕ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಮಕ್ಕಳೇ, F1 ಅನ್ನ ಅವರು -20 ಸೆಂಟಿಮೀಟರ್, -40 ಸೆಂಟಿಮೀಟರ್ ಅಂತ ಏನ್ ಮಾಡಿದ್ದಾರೆ, ಮಾರ್ಕ್ ಮಾಡಿದ್ದಾರೆ. ಯಾಕೆ ಮೈನಸ್ ಅಂತ ಬಂದಾಗ, ನಿನ್ನೆ ನಾವು ಕಾರ್ಟೀಸಿಯನ್ ಪದ್ಧತಿಯನ್ನ ಓದಿದ್ವಿ. ಕಾರ್ಟೀಸಿಯನ್ ಪದ್ಧತಿ ಪ್ರಕಾರ ಏನು ಅಂದ್ರೆ, ಎಡಗಡೆ ಬರುವಂತಹ, ಇಲ್ಲಿ ಏನಾಗತ್ತೆ, ಮಸೂರದಲ್ಲಿ ದರ್ಪಣ ಧ್ರುವದಿಂದ ಎಲ್ಲನೂ ಅಳಿತಿದ್ವಿ. ಇಲ್ಲಿ ನಮ್ಮ ಸಾರಿ ದರ್ಪಣಗಳಲ್ಲಿ ದರ್ಪಣ ಧ್ರುವದಿಂದ ಎಲ್ಲವನ್ನ ಅಳಿತಿದ್ವಿ. ನಮ್ಮ ಮಸೂರಗಳಲ್ಲಿ ದೃಕ್ ಕೇಂದ್ರದಿಂದ ಅಂದ್ರೆ ಓದಿಂದ ಎಲ್ಲವನ್ನ ಅಳಿತೇವೆ. ಸೊ ನಮ್ಮ ಮಸೂರದ ಎಡಗಡೆಯನ್ನ ನಾವು ಯಾವಾಗ್ಲೂ ನೆಗೆಟಿವ್ ಆಗಿ ಪರಿಗಣಿಸ್ತೇವೆ, ಬಲಗಡೆಯನ್ನ ಪಾಸಿಟಿವ್ ಆಗಿ ಪರಿಗಣಿಸ್ತೇವೆ. ಗ್ರಾಫ್ ಅನ್ನ ನೆನಪು ಮಾಡ್ಕೊಳ್ಳಿ, ನಿನ್ನೆ ಹೇಳಿದ್ದೆ. ಸೊ ಆದ್ರಿಂದ ಇದು F2 ಮತ್ತೆ 2F2 ಬಲಗಡೆ ಬರೋದ್ರಿಂದ ಇದನ್ನ ಪ್ಲಸ್ ಆಗಿ, ಅಂದ್ರೆ ಯಾವುದೇ ರೀತಿ ಸೈನ್ ಅನ್ನ ಹಾಕಿಲ್ಲ, ಅಂದ್ರೆ ಪ್ಲಸ್ ಅಂತ. F1 ಮತ್ತೆ 2F1 ಎಡಗಡೆ ಬರೋದ್ರಿಂದ ಅವುಗಳನ್ನ -20 -40 ಅಂತ ಬರೆದಿದ್ದಾರೆ. ಓಕೆನಾ? ಲೆಟ್ ಅಸ್ ಪ್ರೊಸೀಡ್. ಓಕೆ, ತುಂಬಾ ಚೆನ್ನಾಗಿದೆ ಈ ಎಕ್ಸ್ಪೆರಿಮೆಂಟ್ ನೋಡಿ, ಆಯ್ತಾ? ಸೊ ವಸ್ತು ಇದೆ, ಫೈನ್. ವೆನ್ ಆಬ್ಜೆಕ್ಟ್ ಈಸ್ ವೆರಿ ಫಾರ್, ಅಂದರೆ ವಸ್ತು ಅನಂತ ದೂರದಲ್ಲಿದ್ದಾಗ ಯಾವ ರೀತಿ ವಕ್ರೀಭವನ ಆಗತ್ತೆ, ಯಾವ ರೀತಿ ಬಿಂಬ ನಮಗೆ ಗೋಚರಿಸತ್ತೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನೋಡಿ, 2F1 F1, ಹೌದಾ? ಆ ಕಡೆ ಆ ಬದಿಯಲ್ಲಿ, ಅಂದರೆ ಮಸೂರದ ಒಂದು ಬದಿಯಲ್ಲಿ ನಾವೇನ್ ಮಾಡಿದ್ದೇವೆ, ನಮ್ಮ ವಸ್ತುವನ್ನ ಇಟ್ಟಿದ್ದೇವೆ. ಮಸೂರದ ಇನ್ನೊಂದು ಬದಿಯ ಸಂಗಮ ಬಿಂದು ಅಥವಾ ಪ್ರಧಾನ ಸಂಗಮದಲ್ಲಿ, ಅಂದರೆ F2 ಅಲ್ಲಿ ಬಿಂಬ ಫಾರ್ಮೇಶನ್ ಆಗಿದೆ. ಬಿಂಬ ನೋಡಿ ಯಾವ ರೀತಿ ಇದೆ ಇಲ್ಲಿ, ಅಂದ್ರೆ ಇಲ್ಲಿ ಸರಿಯಾಗಿ, ಓಕೆ, ಇಲ್ಲಿ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ನಿಮಗೆ. ಇಮೇಜ್ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಬಿಂಬದ ಲಕ್ಷಣಗಳನ್ನ ನೋಡಿದಾಗ ಹೈಲಿ ಡಿಮಿನಿಶ್ಡ್, ತುಂಬಾ ಚಿಕ್ಕದಾದಂತಹ ಬಿಂಬ. ರಿಯಲ್ ಅಂತಂದ್ರೆ ನೈಜ, ಸತ್ಯ ಅಂತ, ಅದು ನಮಗೆ ಪರದೆ ಮೇಲೆ ದೊರಕಿದೆ. ಇನ್ವರ್ಟೆಡ್ ಅಂದ್ರೆ ತಲೆ ಕೆಳಗಾದ. ಪೊಸಿಷನ್ ಎಲ್ಲಿ ಫಾರ್ಮ್ ಆಗಿದೆ, F2 ಅಲ್ಲಿ ಫಾರ್ಮ್ ಆಗಿದೆ. ಎಲ್ಲಿ? ಯಾವಾಗ ನಾವು ವಸ್ತುವನ್ನ ಅನಂತ ದೂರದಲ್ಲಿ ಇಟ್ಟಾಗ. ಸೊ ಇದರ ರೇಖಾಚಿತ್ರವನ್ನ ನಾವು ಯಾವ ರೀತಿ ಬರಿತೇವೆ ಅನ್ನೋದನ್ನ ತೋರಿಸ್ತಾರೆ ನೋಡಿ. ಈ ರೀತಿ ಕಾಣಿಸುತ್ತೆ ನಮಗೆ, ಓಕೆನಾ? ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಏನ್ ಮಾಡಿದ್ದಾರೆ ಇಲ್ಲಿ, ಆಬ್ಜೆಕ್ಟ್ ಬಿಯಾಂಡ್ 2F1, ಅಂದರೆ ಆಬ್ಜೆಕ್ಟ್ ಬಿಯಾಂಡ್ ಅಂದ್ರೆ ವಸ್ತುವನ್ನ 1ನೇ ವಕ್ರತಾ ಕೇಂದ್ರದಿಂದ ಸ್ವಲ್ಪ ಆಚೆಗೆ ಇಟ್ಟಿದ್ದೇವೆ. ಸೊ ಅವಾಗ ನಮ್ಮ ಬಿಂಬ ಎಲ್ಲಿ ಫಾರ್ಮೇಶನ್ ಆಗತ್ತೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಬಿಂಬವನ್ನ ನೋಡಿದಾಗ, ಬಿಂಬ ಅಲ್ಲಿ ನೋಡಿ, ಬಿಂಬ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ತಲೆ ಕೆಳಗಾದ, ಸತ್ಯ ಮತ್ತು ಸತ್ಯ, ತಲೆ ಕೆಳಗಾದ, ಸ್ವಲ್ಪ ಚಿಕ್ಕದಾದಂತಹ ವಸ್ತುವನ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕದಾದಂತಹ ಒಂದು ಬಿಂಬ ಫಾರ್ಮ್ ಆಗಿದೆ. ಸೊ ಅದು ಎಲ್ಲಿ ಫಾರ್ಮ್ ಆಗಿದೆ, ಬಿಟ್ವೀನ್ 2F2 ಅಂಡ್ F2. ಎಸ್. ಈಗ ನೆಕ್ಸ್ಟ್ ಏನು ಅಂದ್ರೆ, ಯಾವಾಗ ವಸ್ತು 2F1 ಮೇಲಿದ್ದಾಗ, 2F1 ಮೇಲಿದ್ದಾಗ ಅಲ್ಲಿ ನೋಡಿ ಪ್ರತಿಬಿಂಬ ನೋಡಿ, ಪ್ರತಿಬಿಂಬದ ಗಾತ್ರ ಏನಿದೆ ಅದು ವಸ್ತುವಿನ ಗಾತ್ರಕ್ಕೆ ಸಮನಾಗಿದೆ. ಇದು ನೋಡಿ ಸತ್ಯ ಪ್ರತಿಬಿಂಬನ ಮಿಥ್ಯ ಪ್ರತಿಬಿಂಬನ, ಯಾರು ಹೇಳ್ತೀರಾ ಮಕ್ಕಳೇ? ಇದು ಸತ್ಯ ಪ್ರತಿಬಿಂಬನ ಮಿಥ್ಯ ಪ್ರತಿಬಿಂಬನ? ಎಸ್, ಟೆಲ್ ಮಿ. ಸತ್ಯ ಪ್ರತಿಬಿಂಬನ ಮಿಥ್ಯ ಪ್ರತಿಬಿಂಬನ?
ಶ್ರೇಯಸ್ ಆನ್ಸರ್ಡ್ ಇಟ್. ಸತ್ಯ ಪ್ರತಿಬಿಂಬ. ಯಾಕೆ? ಪರದೆಯ ಮೇಲೆ ದೊರಕಿದೆ. ಹೌದಾ? ವೆರಿ ಗುಡ್. ಕಿಂಗ್ ಸಮೀರ್, ಧನು ಮಂಜು, ದೆನ್ ಮಣಿಪ್ರಭಾ. ಮಿಥ್ಯ ಅಲ್ಲ, ಅದು ಸತ್ಯ. ಓಕೆನಾ? ನೆಕ್ಸ್ಟ್. ಸೊ ಇಲ್ಲಿ ನೋಡಿ, 2F1 ನಲ್ಲಿ ನಾವು ವಸ್ತುವನ್ನ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಫಾರ್ಮ್ ಆಗಿದೆ? 2F2 ಅಲ್ಲಿ ಫಾರ್ಮ್ ಆಗಿದೆ. ಸೊ ಇಲ್ಲಿ ನಾವು ಬಿಂಬದ ಲಕ್ಷಣಗಳನ್ನ ಪರಿಗಣಿಸಿದಾಗ ಸೊ ಅದೇನಾಗಿರತ್ತೆ? ಸತ್ಯ ಆಗಿರತ್ತೆ. ಅದೇ ರೀತಿ ವಸ್ತು ಮತ್ತೆ ಬಿಂಬದ ಗಾತ್ರ ಸೇಮ್ ಇರತ್ತೆ. ಮತ್ತೆ ಅದು 2F2 ಅಲ್ಲಿ ಫಾರ್ಮ್ ಆಗಿರತ್ತೆ. ಈಗ ನೆಕ್ಸ್ಟ್ ಏನು ಅಂದ್ರೆ, ನೆಕ್ಸ್ಟ್ ಕೇಸು 2F2 ಅಲ್ಲಿ ನಮಗೆ ಪ್ರತಿಬಿಂಬ ಫಾರ್ಮ್ ಆಗಿದೆ. ಇಲ್ಲಿ ನೋಡಿ, ಈ ರೀತಿ ಕಾಣಿಸುತ್ತೆ. ಇನ್ನು ನಾಲ್ಕನೇದ್ ಏನು ಅಂತ ಅಂದ್ರೆ, ಬಿಟ್ವೀನ್ F1 ಅಂಡ್ 2F1. ಯಾವಾಗ ವಸ್ತುವನ್ನ F1 ಮತ್ತೆ 2F1 ಮಧ್ಯದಲ್ಲಿಟ್ಟಾಗ ಇಮೇಜ್ ಅಂದ್ರೆ ಬಿಂಬ ಬಿಯಾಂಡ್ 2F2 ಅಂದ್ರೆ 2F2 ಆಚೆಗೆ ಫಾರ್ಮ್ ಆಗತ್ತೆ. ಸೊ ಇಲ್ಲಿ ನೋಡಿ, ಬಿಂಬ ವಸ್ತುವಿನಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ, ತಲೆ ಕೆಳಗಾಗಿದೆ, ಸತ್ಯವಾಗಿದೆ. ಮತ್ತೆ ಎಲ್ಲಿ ಫಾರ್ಮ್ ಆಗಿದೆ? 2F2 ಇಂದ ಆಚೆಗೆ ಫಾರ್ಮ್ ಆಗಿದೆ. ಅಂದ್ರೆ ಎರಡನೇ ಗೋಳೀಯದ ವಕ್ರತಾ ಕೇಂದ್ರದ ಆಚೆಗೆ ಅಂತ. ಇನ್ನು ಐದನೇ ಸಂಭವ ಏನು ಅಂದ್ರೆ, ಯಾವಾಗ ವಸ್ತುವನ್ನ ನಾವು F1 ಮೇಲೆ ಇಟ್ಟಾಗ, ಸಂಗಮ ಬಿಂದುವಿನ ಮೇಲೆ ಇಟ್ಟಾಗ ಈ ಒಂದು ಪ್ರತಿಬಿಂಬ ಅನಂತ ದೂರದಲ್ಲಿ ಫಾರ್ಮ್ ಆಗತ್ತೆ. ಪ್ರತಿಬಿಂಬ ನೋಡಿ, ತಲೆ ಕೆಳಗಾಗಿದೆ, ಸತ್ಯವಾಗಿದೆ, ತುಂಬಾ ದೊಡ್ಡದಾಗಿದೆ. ಹೌದಾ? ಮತ್ತೆ ಎಲ್ಲಿ ಫಾರ್ಮ್ ಆಗಿದೆ? ಅನಂತ ದೂರದಲ್ಲಿ ಫಾರ್ಮ್ ಆಗತ್ತೆ. ಹೌದಾ? ನೆಕ್ಸ್ಟ್, ಆರನೇ ಸಂಭವ ಏನು ಅಂದ್ರೆ, ದೃಕ್ ಕೇಂದ್ರ ಮತ್ತು F1 ನಡುವೆ ಇಟ್ಟಾಗ, ಏನನ್ನ? ವಸ್ತುವನ್ನ ಇಟ್ಟಾಗ ಏನಾಗತ್ತೆ? ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಬಿಂಬ ಫಾರ್ಮ್ ಆಗೋದಿಲ್ಲ. ನಿಮಗೆ ಪ್ರಕಾಶ ಮಾತ್ರ ಕಾಣಿಸುತ್ತೆ. ಮತ್ತೆ ಪ್ರತಿಬಿಂಬ ಎಲ್ಲಿ ಫಾರ್ಮ್ ಆಗಿರತ್ತೆ ಅಂತಂದ್ರೆ, ಮಸೂರದ ಒಳಗಡೆ ಕಾಣ್ತಾ ಇದೆ ಅಲ್ವಾ? ಸೊ ಇದು ಮಿಥ್ಯ ಪ್ರತಿಬಿಂಬ. ಯಾಕೆ ಅಂದ್ರೆ ಇದು ಪರದೆಯ ಮೇಲೆ ಕಂಡಿಲ್ಲ. ಅವಾಗ್ಲೇ ಎಲ್ಲರೂ ಮಿಥ್ಯ ಅಂತ ಹೇಳಿದ್ರಿ. ಮಿಥ್ಯ ಅಲ್ಲ ಅದು, ಇದು ಮಿಥ್ಯ ಪ್ರತಿಬಿಂಬ. ಹೌದಾ? ಇರೆಕ್ಟ್ ಅಂದ್ರೆ ನೇರವಾಗಿದೆ ಮತ್ತು ವಸ್ತುವಿನಗಿಂತ ದೊಡ್ಡದಾಗಿದೆ, ಮ್ಯಾಗ್ನಿಫೈಡ್ ಇಮೇಜ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ವಕ್ರೀಭವನ ಎಲ್ಲಿ ಆಗತ್ತೆ? ನಮ್ಮ ಪೀನ ಮಸೂರದಲ್ಲಿ ಆಗತ್ತೆ. ಓಕೆನಾ? ಫೈನ್. ಸೊ ಈಗ ಮುಂದಿನ ಕಾನ್ಸೆಪ್ಟಿಗೆ ಹೋಗೋಣ. ಇನ್ನು ನಿಮ್ನ ಮಸೂರ. ನಿಮ್ನ ಮಸೂರ ಅಂದ್ರೆ ಏನು? ಎರಡು ಮೇಲ್ಮೈಗಳು ಒಳಬಾಗಿದಾಗ ಅದಕ್ಕೆ ನಿಮ್ನ ಮಸೂರ ಅಂತ ಕರಿತೇವೆ. ಸೊ ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪತನ ಕಿರಣಗಳು ಬರ್ತಾ ಇವೆ. ಪತನ ಕಿರಣಗಳು ವಕ್ರೀಭವನಗೊಳ್ತಾ ಇವೆ. ಸೊ ಈ ವಕ್ರಮ ಕಿರಣಗಳನ್ನ ಎಲ್ಲಾ ಸೇರಿಸಿ ಹಿಂಬದಿ ನಾವು ಜಗ್ಗಿದಾಗ, ಹಿಂಬದಿ ನಾವು ಡ್ರ್ಯಾಗ್ ಮಾಡಿದಾಗ ಆ ಎಲ್ಲ ವಕ್ರಮ ಕಿರಣಗಳು ಒಂದು ಬಿಂದುವಿನಿಂದ ಬರುವ ಹಾಗೆ ಅನಿಸತ್ತೆ, ಗೋಚರಿಸತ್ತೆ. ಸೊ ಯಾವ ಬಿಂದು ಅದು? ಸಂಗಮ ಬಿಂದು. ಸೊ ಈ ಬಿಂದುವಿನಿಂದ ಎಲ್ಲ ವಕ್ರಮ ಕಿರಣಗಳು ಏನಾಗ್ತವೆ? ವಿಕಿರಣಗೊಂಡ ಹಾಗೆ ಅಂದ್ರೆ ಸ್ಪ್ರೆಡ್ ಆಗೋ ಹಾಗೆ ಕಾಣ್ತವೆ. ಆದ್ರಿಂದ ಈ ನಿಮ್ನ ಮಸೂರಗಳನ್ನ ನಾವು ವಿಕೇಂದ್ರೀಕರಿಸುವ, ಅದೇ ರೀತಿ ಪೀನ ಮಸೂರಗಳನ್ನ ಕೇಂದ್ರೀಕರಿಸುವ, ನಿಮ್ನ ಮಸೂರವನ್ನ ವಿಕೇಂದ್ರೀಕರಿಸುವ ಮಸೂರಗಳು ಅಂತ ಕರಿತೇವೆ. ಹೌದಾ? ಸೊ ಇಲ್ಲಿ ವಕ್ರೀಭವನವನ್ನ ನೋಡಿದಾಗ, ಹೌದಾ, ಪ್ರತಿಬಿಂಬ ಹೇಗೆ ಉಂಟಾಗತ್ತೆ? ಸೊ ಇಲ್ಲಿ ನೋಡಿ, ಯಾವಾಗ ನಾವು ವಸ್ತುವನ್ನ ಮಸೂರದಿಂದ ಅನಂತ ದೂರದಲ್ಲಿಟ್ಟಾಗ, ಸೊ ಇಲ್ಲಿ ನೋಡಿ, ಇದು ವಕ್ರಮ ಕಿರಣಗಳು. ಸೊ ವಕ್ರಮ ಕಿರಣಗಳು ಎಲ್ಲಿ ಬಿಂಬವನ್ನ ಸೃಷ್ಟಿಸ್ತವೆ ಅಂತಂದ್ರೆ ಸಂಗಮ ಬಿಂದುವಿನಲ್ಲಿ. ಆದ್ರೆ ಅದು ಸೇಮ್ ಸೈಡ್ ಅಂದ್ರೆ ಅದೇ ಬದಿಯ ಸಂಗಮ ಬಿಂದುವಿನಲ್ಲಿ ಸೃಷ್ಟಿಸ್ತವೆ. ಆದ್ದರಿಂದ ಇಲ್ಲಿ
ಏನಂತಾರೆ ಬಿಂಬದ ಲಕ್ಷಣ ಅಂತ ಬಂದಾಗ, ಬಿಂಬದ ಗುಣಲಕ್ಷಣಗಳು ಬಂದಾಗ ಇಲ್ಲೇನಾಗತ್ತೆ ಅಂದ್ರೆ ಇಲ್ಲಿ ನಮ್ಗೆ ಸ್ಕ್ರೀನ್ ಮೇಲೆ, ಪರದೆಯ ಮೇಲೆ ಕಾಣಿಸೋದಿಲ್ಲ. ಸೊ ಅದು ಮಿಥ್ಯ ಪ್ರತಿಬಿಂಬ ಆಗಿರತ್ತೆ, ಮಿಥ್ಯ ಪ್ರತಿಬಿಂಬ ಆಗಿರತ್ತೆ. ಮತ್ತೆ ತುಂಬಾ ಡಿಮಿನಿಷ್ಡ್ ಇಮೇಜ್, ಇಂಗ್ಲಿಷ್ ಅಲ್ಲಿ ಡಿಮಿನಿಷ್ಡ್ ಅಂತ ಕರಿತೇವೆ, ಚುಕ್ಕಿ ಆಕಾರದ ಡಿಮಿನಿಷ್ಡ್ ಇಮೇಜ್ ಅಂತ ಕರಿತೇವೆ. ಅದೇ ರೀತಿ ಮತ್ತೆ ಇದು ನೇರ ಪ್ರತಿಬಿಂಬ ಆಗಿರತ್ತೆ ಮಕ್ಕಳೇ. ಇನ್ನು ಎರಡನೇ ಸಂಭವಕ್ಕೆ ನೀವು ಬಂದಾಗ ಇಲ್ಲಿ ನೋಡಿ, ನೀವು ವಸ್ತುವನ್ನ ಎಲ್ಲಿ ಇಟ್ಟಿದ್ದೀರಾ ಅಂತಂದ್ರೆ ಬಿಯಾಂಡ್ ಬಿಟ್ವೀನ್ ಅನಂತ ದೂರ ಮತ್ತು F1 ನಡುವೆ ಇರಿಸಿದಾಗ ಇಲ್ಲಿ ನೋಡಿ, ಇದು ನಮ್ಮ ಪತನ ಕಿರಣ ಈ ರೀತಿ ವಕ್ರೀಭವನಗೊಳ್ತಾ ಇದೆ. ಇದು ನಮ್ಮ ಎರಡನೇ ಪತನ ಕಿರಣ ದೃಕ್ ಕೇಂದ್ರದ ಮೂಲಕ ಯಾವುದೇ ವಿಚಲನೆ ಹೊಂದದೆ, ಯಾವುದೇ ದಿಕ್ಕಿನಲ್ಲಿ ಬದಲಾವಣೆ ಹೊಂದದೆ ಹೋಗ್ತಾ ಇದೆ. ಸೊ ಎರಡೂ ಕೂಡ ಎಲ್ಲಿ ಸಂಧಿಸ್ತಾ ಇವೆ, ಎರಡನ್ನ ನೋಡಿದಾಗ ಇವೆರಡೂ ಕೂಡ ಈ ಒಂದು ಪಾಯಿಂಟ್ ಅಲ್ಲಿ ಸಂಧಿಸ್ತಾವೆ. ಸೊ ಇಲ್ಲಿ ನಮ್ಮ ಪ್ರತಿಬಿಂಬ ಫಾರ್ಮೇಶನ್ ಆಗತ್ತೆ. ನೀವು ಪ್ರತಿಬಿಂಬವನ್ನ ನೋಡ್ಬಹುದು, ಪ್ರತಿಬಿಂಬ ನೇರವಾಗಿದೆ, ಹೌದಾ? ಅದೇ ರೀತಿ ಇದು ಅದೇ ಬದಿಯಲ್ಲಿ ಫಾರ್ಮ್ ಆಗಿರೋದ್ರಿಂದ ಇದು ಕೂಡ ಮಿಥ್ಯ ಪ್ರತಿಬಿಂಬ, ಪರದೆಯ ಮೇಲೆ ದೊರಕೋದಿಲ್ಲ, ನೇರ ಪ್ರತಿಬಿಂಬ, ಹೌದಾ? ಮತ್ತೆ ಎಲ್ಲಿ ಫಾರ್ಮ್ ಆಗಿದೆ? ಬಿಟ್ವೀನ್ O and F1 ಅಂದ್ರೆ ದೃಕ್ ಕೇಂದ್ರ ಮತ್ತೆ ಸಂಗಮ ಬಿಂದುವಿನ ನಡುವೆ ಫಾರ್ಮ್ ಆಗಿದೆ. ಇದು ನಿಮ್ನ ಮಸೂರದಲ್ಲಿ ಆಗುವ ಪ್ರತಿಬಿಂಬಗಳ ರಚನೆ. ಇನ್ನು ಬರುವುದು ಮಸೂರದ ಸೂತ್ರ. ಸೊ ಯಾವ ರೀತಿ ನಮಗೆ ದರ್ಪಣ ಸೂತ್ರ ಇದೆನೋ ಅದೇ ರೀತಿ ಮಸೂರದ ಸೂತ್ರ ಇದೆ. ಈ ಮಸೂರದ ಸೂತ್ರ ಏನ್ ಕೇಳಿಸುತ್ತೆ? ಇದು ಸಂಗಮ ದೂರ, ವಸ್ತುವಿನ ಅಂತರ ಅಥವಾ ವಸ್ತುವಿನ ದೂರ ಮತ್ತು ಪ್ರತಿಬಿಂಬದ ದೂರದ ನಡುವಿನ ರಿಲೇಶನ್ಶಿಪ್ ಅಥವಾ ಸಂಬಂಧವನ್ನ ಹೇಳುತ್ತೆ. 1/f is equal to 1/v minus 1/u. v ಅಂದ್ರೆ ಏನು? ಇಲ್ಲಿ ಪ್ರತಿಬಿಂಬದ ದೂರ, u ಅಂತಂದ್ರೆ ವಸ್ತುವಿನ ದೂರ, f ಅಂತ ಅಂದ್ರೆ ಸಂಗಮ ದೂರ. ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ಇದರ ಆಧಾರದ ಮೇಲೆ ನಾವು ಸಮಸ್ಯೆಗಳನ್ನ ಸಾಲ್ವ್ ಮಾಡೋಣ. ಓಕೆನಾ? ನೆಕ್ಸ್ಟ್ ಇರೋದು ಮಸೂರಗಳ ವರ್ಧನೆ. ಇದಕ್ಕೆ ನಾವು ಮ್ಯಾಗ್ನಿಫಿಕೇಶನ್ ಅಂದ್ರೆ ಹೌ ಲಾರ್ಜ್ ಇಟ್ ಲುಕ್ಸ್ ಅಂತ, ಹೌ ಬಿಗ್ ಇಟ್ ಲುಕ್ಸ್. ಫಾರ್ ಎಕ್ಸಾಂಪಲ್, ನೀವೀಗ ಮೈಕ್ರೋಸ್ಕೋಪ್ ಅಲ್ಲಿ ಏನಾದ್ರೂ ನೋಡಿದಾಗ ನಿಮ್ ಶಾಲೆಯಲ್ಲಿ ಚಿಕ್ಕದಾದಂತಹ ಒಂದು ಸೆಲ್ ಅಥವಾ ಜೀವಕೋಶ ಅಂತ ಏನ್ ಕರಿತೇವೆ ದೊಡ್ಡದಾಗಿ ಕಾಣಿಸುತ್ತೆ. ಯಾಕೆ? ಅದು ಅಲ್ಲಿ ಮ್ಯಾಗ್ನಿಫೈಡ್ ಆಗಿರತ್ತೆ, ವರ್ಧನೆಗೊಳಗಾಗಿರತ್ತೆ, ಹೌದಾ? ಸೊ ಇಲ್ಲಿ ನೋಡಿ, ಸಾಪೇಕ್ಷವಾಗಿ ಯಾವುದೇ ಪ್ರತಿಬಿಂಬವು ವಸ್ತುವಿನ ಗಾತ್ರಕ್ಕಿಂತ ಎಷ್ಟು ವರ್ಧನೆಯಾಗಿದೆ ಎಂಬುದನ್ನು ದರ್ಪಣದ ವರ್ಧನೆ ಅಂತ ಕರಿತೇವೆ. ಅಂದ್ರೆ ನಮಗೆ ವಸ್ತು ಇದೆ, ವಸ್ತುವಿನಕ್ಕಿಂತ ಪ್ರತಿಬಿಂಬ ಎಷ್ಟು ದೊಡ್ಡದಾಗಿದೆ, ಎಷ್ಟು ಚಿಕ್ಕದಾಗಿದೆ, ಸೊ ಅದನ್ನ ನಾವು ವರ್ಧನೆ ಅಂತ ಕರಿತೇವೆ. ಸೊ ಇದಕ್ಕೂ ಸೂತ್ರ ಇದೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. m is equal to h'/h. h' ಅಂದ್ರೆ ಏನು? ಪ್ರತಿಬಿಂಬದ ಗಾತ್ರ. h ಅಂದ್ರೆ ಏನು? ನಮ್ಮ ವಸ್ತುವಿನ ಗಾತ್ರ ಅಥವಾ ಎತ್ತರ. ಅಥವಾ ಇದನ್ನು ಈ ರೀತಿ ಕೂಡ ಬರಿಬಹುದು, ಪ್ರತಿಬಿಂಬದ ದೂರ ಡಿವೈಡೆಡ್ ಬೈ u ಅಂತ ಅಂದ್ರೆ ವಸ್ತುವಿನ ದೂರ. ಈ ರೀತಿಯಾಗ್ಲೂ ನಾವು ವರ್ಧನೆಯನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಇನ್ನು ಕೊನೆಯದಾಗಿ ಬರೋದು ಏನು ಅಂದ್ರೆ ನಮ್ಮ ಮಸೂರದ ಸಾಮರ್ಥ್ಯ. ಫಾರ್ ಎಕ್ಸಾಂಪಲ್, ನಿಮಗೆ ಯಾರಿಗಾದ್ರೂ ಸ್ಪೆಕ್ಸ್ ಇದ್ರೆ, ಚಸ್ಮಾ ಇದ್ರೆ, ಸೊ ಯೂಶ್ವಲಿ ಕೇಳ್ತಾರೆ ನಿಮಗೆ ಸ್ಪೆಕ್ಸ್ ಬಂದ್ಮೇಲೆ ಎಷ್ಟು ಪವರ್ ಇದೆ, ಎಷ್ಟು ನಂಬರ್ ಇದೆ ಅಂತ. ಸೊ ಆ ನಂಬರ್ ಏನು ಅಂದ್ರೆ ನಮ್ಮ ಸಾಮರ್ಥ್ಯ, ಏನದು ಪವರ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ. ಸೊ ಮಸೂರದ ಸಾಮರ್ಥ್ಯವು ಅದರ ಸಂಗಮ ದೂರಕ್ಕೆ ವಿಲೋಮಾನುಪಾತದಲ್ಲಿ ಅಂದ್ರೆ ಇನ್ವರ್ಸ್ ಅಲ್ಲಿ ಇರತ್ತೆ. P is equal to 1/f ಅಂದರೆ ಸಂಗಮ ದೂರದ ವಿಲೋಮಾನುಪಾತದಲ್ಲಿ ಇರುತ್ತದೆ. ಸೊ ಇಲ್ಲಿ ನೋಡಿ, ಕಡಿಮೆ ಸಂಗಮ ದೂರ ಇದ್ರೆ ಅದರ ಪವರ್ ಏನಿರತ್ತೆ ಅಂದ್ರೆ ಅದರ ಸಾಮರ್ಥ್ಯ ಜಾಸ್ತಿ ಇರತ್ತೆ. ಜಾಸ್ತಿ ಸಂಗಮ ದೂರ ಇದ್ರೆ ಅದರ ಸಾಮರ್ಥ್ಯ ಕಡಿಮೆ ಇರತ್ತೆ. ಓಕೆನಾ? ಸೊ ಇದು ಈ ರೀತಿ ಡಾಕ್ಟರ್ಸ್ ಗಳು ಏನ್ ಮಾಡ್ತಾರೆ, ಮಸೂರದ ಸಾಮರ್ಥ್ಯವನ್ನ ನಮಗೆ ಬರೆದು ಕೊಡ್ತಾರೆ. ಸೊ ಇಲ್ಲಿ ನೋಡಿ, ಕಡಿಮೆ ಸಂಗಮ ದೂರವನ್ನು ಹೊಂದಿರುವ
ಒಂದು ಪೀನ ಮಸೂರವು ಬೆಳಕಿನ ಕಿರಣಗಳನ್ನು ವಿಶಾಲ ಕೋನಗಳೊಂದಿಗೆ ಬಾಗಿಸುತ್ತದೆ. ಕಡಿಮೆ ಸಂಗಮ ದೂರ ಇದ್ದಾಗ ಏನಾಗತ್ತೆ, ಸಾಮರ್ಥ್ಯ ಹೆಚ್ಚಾಗಿರತ್ತೆ. ಸೊ ಆ ರೀತಿ ಪೀನ ಮಸೂರ ಕಡಿಮೆ ಸಂಗಮ ದೂರವನ್ನ ಹೊಂದಿದಾಗ ಅದು ಕಿರಣಗಳನ್ನ ವಿಶಾಲವಾಗಿ ಅಂದ್ರೆ ತುಂಬಾ ಅಗಲವಾಗಿ ಬಾಗಿಸತ್ತೆ. ಹೌದಾ? ಇದೇ ರೀತಿ ಕಡಿಮೆ ಸಂಗಮ ದೂರವನ್ನ ಹೊಂದಿರುವ ಒಂದು ನಿಮ್ನ ಮಸೂರವು, ಏನಿದು ನಿಮ್ನ ಮಸೂರ? ನಿಮ್ನ ಮಸೂರದಲ್ಲಿ ಕಡಿಮೆ ಸಂಗಮ ದೂರ ಇದ್ದಾಗ ಸೊ ಇದು ಏನ್ ಮಾಡತ್ತೆ, ವಿಕೇಂದ್ರೀಕರಣವನ್ನ ಮಾಡತ್ತೆ. ಹೌದಾ? ಹೆಚ್ಚು ಸಂಗಮ ದೂರವನ್ನ ಹೊಂದಿರುವ ಮಸೂರಕ್ಕಿಂತ ಹೆಚ್ಚಿನ ವಿಕೇಂದ್ರೀಕರಣವನ್ನ ಉಂಟು ಮಾಡತ್ತೆ. ಸೊ ನಮ್ಮ ಐ ಪ್ರಾಬ್ಲಮ್ ಯಾವ ರೀತಿ ಇದೆ, ನಮಗೆ ದೂರದಲ್ಲಿ ಕಾಣಿಸೋದಿಲ್ವೋ ಅಥವಾ ಹತ್ರದಲ್ಲಿ ಕಾಣಿಸೋದಿಲ್ವೋ, ಇದನ್ನ ಡಾಕ್ಟರ್ಸ್ ಗಳು ಸ್ಟಡಿ ಮಾಡಿ ಅದಕ್ಕೆ ಅನುಗುಣವಾಗಿ ಏನ್ ಕೊಡ್ತಾರೆ, ಅವರು ಸಾಮರ್ಥ್ಯ, ಮಸೂರದ ಸಾಮರ್ಥ್ಯವನ್ನ ಕೊಡ್ತಾರೆ. ಅದನ್ನ ನಾವು ಸ್ಪೆಕ್ಸ್ ಆಗಿ ಹಾಕೊಳ್ತೇವೆ. ಸೊ ಇನ್ನು ಮಸೂರದ ಸಾಮರ್ಥ್ಯದ ಏಕಮಾನ ಅಂತ ಬಂದಾಗ ಅದರ ಏಕಮಾನ ಡೈಆಪ್ಟ್ರೆ ಅಂದ್ರೆ ಡಿ ಅಂತ ನಾವು ಸೂಚಿಸ್ತೇವೆ. ಇಲ್ಲಿ ನೋಡಿ ಮಕ್ಕಳೇ, ಒಂದು ವೇಳೆ ಸಾಮರ್ಥ್ಯ ಡಿ ಅನ್ನು ಮೀಟರ್ಗಳಲ್ಲಿ ವ್ಯಕ್ತಪಡಿಸಿದರೆ ಒಂದು ಡೈಆಪ್ಟ್ರೆ ಅಂದ್ರೆ 1 ಪರ್ ಮೀಟರ್, ಯಾಕೆಂದ್ರೆ 1/1 ಪರ್ ಮೀಟರ್ ಅಂತ. ಇಲ್ಲಿ ನೋಡಿ, ಮಸೂರದ ಸಾಮರ್ಥ್ಯ ಧನಾತ್ಮಕವಾಗಿದ್ರೆ ಅಂದ್ರೆ ಪ್ಲಸ್, ಸೊ ನೀವು ನಿಮ್ಮ ಸ್ಪೆಕ್ಸ್ ಗಳನ್ನ ಕೊಡುವಾಗ ಅಥವಾ ತೆಗೆದುಕೊಳ್ಳುವಾಗ ಡಾಕ್ಟರ್ ಒಂದು ಲಿಸ್ಟ್ ಅನ್ನ ಕೊಟ್ಟಿರ್ತಾರೆ, ಒಂದು ಬಾಕ್ಸ್ ಅನ್ನ, +2D, -2.5. ಸೊ ಪ್ಲಸ್ ಅಂತ ಅಂದಾಗ +2D ಅಂತ ಹೇಳಿದ್ರೆ ಅದು ಪೀನ ಮಸೂರವಾಗಿರತ್ತೆ. ಯಾವಾಗ್ಲೂ ಪೀನ ಮಸೂರದ ಸಾಮರ್ಥ್ಯ ಧನಾತ್ಮಕ ಅಂದರೆ ಪಾಸಿಟಿವ್ ಇರತ್ತೆ. ಒಂದು ವೇಳೆ ಮಸೂರದ ಸಾಮರ್ಥ್ಯ ಋಣಾತ್ಮಕವಾಗಿದ್ರೆ ಅಂದ್ರೆ ಮೈನಸ್ ಅಲ್ಲಿದ್ರೆ ನಿಮಗೆ ಡಾಕ್ಟರ್ ಏನ್ ಮಾಡಿರ್ತಾರೆ, ನಿಮ್ನ ಮಸೂರವನ್ನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಸೊ ಇದರ ಮುಖಾಂತರ ನಮಗೆ ಮಸೂರದ ಸಾಮರ್ಥ್ಯ ಗೊತ್ತಾಗತ್ತೆ. ಓಕೆನಾ? ಸೊ ಇದು ನಮ್ಮ ಲೈಟ್ ಚಾಪ್ಟರ್ ಮುಗಿದಿದೆ. ಇನ್ನು ನಾಳೆ ಲೈಟ್ ಚಾಪ್ಟರ್ ಮೇಲೆ ಅಂದರೆ ನಮ್ಮ ಬೆಳಕಿನ ಪಾಠದ ಮೇಲೆ ಕ್ವಶನ್ ಆನ್ಸರ್ಸ್ ಗಳನ್ನ, ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡೋಣ. ಓಕೆನಾ? ಸೊ ಪ್ಲೀಸ್ ಡೋಂಟ್ ಮಿಸ್ ಟುಮಾರೋಸ್ ಸೆಷನ್. ಟೇಕ್ ಕೇರ್. ಹ್ಯಾವ್ ಅ ನೈಸ್ ಡೇ. ಬೈ ಬೈ.